ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 18ನೇ ತಾರೀಕು ಏಪ್ರಿಲ್ 2026 ಶನಿವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ, ಅಶ್ವಿನಿ ನಕ್ಷತ್ರ, ಪ್ರೀತಿ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ವ್ಯಕ್ತಿ ಎಷ್ಟೇ ಶಕ್ತಿಶಾಲಿ ಇರ್ಬೋದು, ಕೆಲವೊಂದು ಸಮಯ ಸುಮ್ಮನಿರ್ಬೇಕಾಗುತ್ತೆ. ಈಗ ನಾವು ರಸ್ತೆಯಲ್ಲಿ ಹೋಗ್ತಿದ್ದೇವೆ, ಇದನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬಹುದು. ಯಾವುದೋ ಒಂದು ನಾಯಿ ಬೊಗಳ್ತಾ ಬಂದ್ಬಿಡ್ತು, ಆ ನಾಯಿ ಕಚ್ಚೇ ಬಿಡ್ತು. ಈಗ ನಾಯಿ, ನಾವು ಏನೋ ನಾನು ನಿನಗೆ ಮಾಡಿದ್ದೆ, ಯಾಕೋ ನನ್ನ ಮೇಲೆ ಎಗರ್ಕೊಂಡು ಬಂದೆ, ಯಾಕೋ ಕಚ್ಚಿಬಿಟ್ಟೆ, ನಾನು ನಿನ್ಗೇನು ಅಂತ ತೊಂದರೆ ಮಾಡಿದೆ ಅಂತ ವಾದ ಮಾಡಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳಿ. ಅದು ಮತ್ತೆ ಎಗರಿ ಕಚ್ಚುತ್ತೆ. ನಾವು ಮಾಡಬೇಕಾಗಿರೋದು ಇಷ್ಟೇ. ತುಂಬಾ ಜಾಣನಾದವ ಆ ನಾಯಿ ಜೊತೆ ವಾದನೂ ಇಲ್ಲ, ಜಗಳನೂ ಇಲ್ಲ, ಸಾಂತ್ವನನೂ ಇಲ್ಲ. ಅದು ಬೊಗಳ್ಕೊಳ್ಳಿ, ನಮ್ಮ ಪಾಡಿಗೆ ಮುಂದಕ್ಕೆ ಹೋಗಬೇಕು. ನಮ್ಮ ಪಾಡಿಗೆ ಇಲ್ಲ, ಅವನ ಹತ್ರ ವಾದ ಮಾಡಕ್ ಹೋದ್ವಿ ಅಂತ ಇಟ್ಕೊಳ್ಳಿ, ಅವನು ಇನ್ನೂ ಕಚ್ಚೋಕ್ ಬರ್ತಾನೆ. ನೀವು ನೋಡಿ, ಜೋರಾಗಿ ಗಾಡಿ ಓಡಿಸ್ಕೊಂಡು ಹೋಗೋ ಒಂದು ನಾಯಿಗಳು ಅಟ್ಟಿಸ್ಕೊಂಡು ಬರ್ತಾರೆ. ಸುಮ್ಮನೆ ನಮ್ಮ ಪಾಡಿಗೆ ಹೋಗ್ತಾ ಇರಿ, ಏನೂ ಆಗೋದಿಲ್ಲ. ನಾವು ನಿಂತ್ಕೊಂಡ್ರೆ ಎಗರುತ್ತೆ, ಹಾರುತ್ತೆ, ಕಚ್ಚುತ್ತೆ. ಜೀವನದಲ್ಲೂ ಅಷ್ಟೇ, ನಮ್ಮನ್ನ ಪ್ರತಿ ಹೆಜ್ಜೆಗೂ ಕೆಲವೊಮ್ಮೆ ಈ ರೀತಿ ಯಾವುದೋ ಒಂದು ಹಂದಿಯೋ, ನಾಯಿಯೋ, ಕತ್ತೆಯೋ, ಯೋಗ್ಯತೆ ಇಲ್ಲದ ವ್ಯಕ್ತಿಗಳು ಕೂಡ ಬಂದು ನಮ್ಮನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದಾಗುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ವಿ, ನಮ್ಮ ಬದುಕು ಅಲ್ಲಿ ನೆಲೆಗೆ ಬಿಡೋದಿಲ್ಲ, ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. 100% ನಾವು ಮಾಡೋ ಕೆಲಸ ಬಿಟ್ಟು ಏನೋ ಒಂದು ಗಾಡಿ ಟಚ್ ಆಗ್ಬಿಡ್ತು, ಏನೋ ಎದುರುಗಡೆ ಒಂದು ಬಂತು ಸಮಸ್ಯೆ, ಯೋಗ್ಯತೆ ಇಲ್ಲದ ಕೆಲವು ವ್ಯಕ್ತಿಗಳ ಜೊತೆ ನಿಂತ್ಕೊಂಡ್ರೆ ನಮ್ಮನ್ನ ನಿಜವಾಗ್ಲೂ ಹೇಳ್ತಾನೆ, ನಮ್ಮ ಗಮ್ಯ, ನಮ್ಮ ಗುರಿ, ನಮ್ಮ ಕನಸು, ಇದು ನಮ್ಮ ಮನಸ್ಸಿನ ಒಂದು ಭ್ರಮೆ, ನಾವಾಗಿ ಹಾಕೊಳ್ತಕ್ಕಂಥ ಒಂದು ತಪ್ಪು, ಎಡವಟ್ಟು. ನಾವು ಆ ಭ್ರಮೆಯಲ್ಲಿ ಸಿಕ್ಕಾಕೋಬಿಡ್ತೇವೆ. ಆ ನಶೆಗೆ, ಮತ್ಸರಗೆ, ದ್ವೇಷಕ್ಕೆ, ಉನ್ಮಾದಕ್ಕೆ, ಕ್ರೋಧಕ್ಕೆ, ಕಾಮಕ್ಕೆ, ಆಸೆಯ ಬಲೆಗೆ, ನಿರಾಸೆಯ ಆ ಒಂದು ದಡಕ್ಕೆ, ಖಂಡಿತ ಒಂದು ಮಾನಸಿಕ ಖಿನ್ನತೆ. ಅದು ಬೇಜಾರು ಮಾಡ್ಕೋಬೇಡಿ, ಅದು ಸಂಸಾರದಲ್ಲೇ ಇರ್ಬೋದು. ಒಂದೊಂದು ಸಮಯ ನಮ್ಮ ಸಂಗಾತಿಯ ಬೇಜಾರೇ ಮಾಡ್ಕೋಬೇಡಿ. ಕೆಲವ್ರಿಗೆ ಏನ್ ಮಾಡೋದು, ನಮ್ಮ ಜನ್ಮಾಂತರದ ಶತ್ರು ನಮಗೊಂದು ಸಂಗಾತಿ ಆಗಿಯೋ ಇಲ್ಲ ಮಕ್ಕಳಾಗಿಯೋ ಬರ್ತಾರೆ, ಅವರೇ ನೋವು ಕೊಡೋದು, ಇಗ್ನೋರ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ಬೇಕು ನಾವು. ಇಲ್ಲ ಹೇಳ್ತಾನೆ, ಮನೆಯೊಂದು 3 ಬಾಗ್ಲಲ್ಲ, ಬದುಕೆ 3 ಬಾಗ್ಲಾಗ್ಬಿಡುತ್ತೆ. ನಾವು ವಿಚಲಿತ ಆಗ್ಬಿಡ್ತೀವಿ ಒಂದು ಹತ್ಯಾ ಮಟ್ಟಕ್ಕೆ. ನೋಡಿ, ಮೊನ್ನೆ ಕೂಡ ಯಾರನ್ನೋ ಹಿಡಿದು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ ಪಂಜಾಬಲ್ಲಿ. ಪಕ್ಕದ ಮನೆಯ ಒಂದು ಸ್ತ್ರೀ ಯಾವಾಗ್ಲೂ ಕರೆಯೋದಂತೆ, ಅವ್ರ ಮನೆಯವ್ರು ಬಂದು ಗಲಾಟೆ ಮಾಡೋದಂತೆ, ಇವನು ಹೋಗೋದು, ಅಲ್ಲೊಂದು ಏನೋ ಒಂದು ಗೆಳತನ, ದೈಹಿಕ ಗೆಳತನವೋ ವಾಟ್ ಎವರ್, ಹಾಗೆ ಕರೀತಾಳೆ ಅಂತ ಹೇಳ್ಬಿಟ್ಟು
ಇವನು ಹೋಗೋದು, ಅಲ್ಲಿ ಗಲಾಟೆ ಆಗೋದು, ಒಂದು 2-3 ಬಾರಿ ಬಡ್ದಿದ್ದಾರೆ. ಈ ಬಾರಿ ಬಡ್ದಿರೋ ಏಟು ಜೀವ ಬಿಡೋ ಅಷ್ಟು ಮಟ್ಟಕ್ಕೆ ಆಗ್ಬಿಟ್ಟಿದೆ, ಪೂರ್ಣ ದೊಡ್ಡ ಗಲಾಟೆ ಆಗ್ಬಿಟ್ಟಿದೆ. ಏನ್ ಹೇಳ್ತೀರಿ? ಯಾವ ಮಟ್ಟಕ್ಕೆ ಅಂದ್ರೆ ಮೊನ್ನೆ ಇನ್ನೊಂದು ಮರ್ಯಾದಾ ಹತ್ಯೆ ನಡೆದಿದೆ ನೋಡಿ ನಮ್ಮ ಕರ್ನಾಟಕದಲ್ಲಿ. ಮಗಳು ಯಾರನ್ನೂ ಇಷ್ಟಪಟ್ಟಿದ್ದಾಳೆ, ಇವ್ರಿಗೆ ಇಷ್ಟ ಇಲ್ಲ, ಎದ್ದೋಗಿ ಮದುವೆ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಏನೋ ಮಾತುಕತೆ ಮಾಡ್ತೇವೆ ಹಾಗೆ ಹೀಗೆ ಅಂತ ಹೇಳಿ ಆ ಪುಟ್ಟ ಮಗುನ್ ಕರ್ಕೊಂಡು ಹೋಗಿ ಬಿಟ್ಟು ಬಿಡ್ಬೇಕಿತ್ತು. ಏನೋ ಮಾಡ್ಕೊಂಡಿದ್ರೆ ನಮ್ದೆಲ್ಲ ಬಿಟ್ಬಿಡಿ. ನೋಡಿ ಇವತ್ತು ಇಡೀ ಕುಟುಂಬ ಕಂಬಿ ಎಣಿಸೋ ಹಾಗೆ ಬಿಡು. ನಮ್ದೆಲ್ಲ ಫಸ್ಟ್ ಆಫ್ ಆಲ್ ಒಂದು ಹೆಣ್ಮಗು ನಮ್ಮದಲ್ಲ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಅಲ್ಲ ಆಗ್ಬಿಟ್ಟಿದೆ, ದಾಟಿ ಬಿಟ್ಟಿದೆ, ಹೋಗ್ಲಿ ಅಂತ ಆದ್ರ ಏನೋ ಮಾತುಕತೆ ಮಾಡ್ತೇವೆ ಅಂತ ಹೇಳಿ ಕರ್ಕೊಂಡೋಗಿ ಸಾಯಿಸೇ ಬಿಟ್ಟಿದೆ. ಈಗ ನೀವು ಮಾಡಿದ ಒಂದು ತಪ್ಪು ಇಡೀ ಕುಟುಂಬವನ್ನ ಏನ್ ಮಾಡಿದ್ರು ಸುಟ್ಟು ಬಿಟ್ಟಿದ್ದಾರೆ. ಈಗ ನೋಡಿದ್ರೆ ಎನ್ಕ್ವೈರಿ ಆಗಿದೆ, ಇನ್ನೊಂದು ಪೊಲೀಸ್ ಎನ್ಕ್ವೈರಿ ಅಂದ್ರೆ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಬಂದ್ಬಿಟ್ಟಿದೆ ಮರ್ಯಾದಾ ಹತ್ಯೆ. ಏನು ನೀವು ಅಷ್ಟು ದೊಡ್ಡ ರಾಜಮನೆತನದವರ? ನೋಡಿ ದಾರಿಯಲ್ಲಿ ಒಂದು ನಾಯಿಯ ಬೊಗಳುವಿಕೆ, ಕೆದಕುವಿಕೆ, ಯಾಕೆ ಹಿಂಗ್ ಮಾಡಿದೆ, ನಮ್ಗೆ ಯಾಕೆ ಹಿಂಗ್ ಮಾಡಿದೆ, ನಮ್ಮನ್ನ ಯಾಕೆ ಕಚ್ಚಿಬಿಟ್ಟೆ, ನೋಡಿ ಇದೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಂಡು ನೋಡಿ. ಈ ಯುವಕ ಆಕೆ ಆಕರ್ಷಣಾ ಬೊಗಳುವಿಕೆ, ಯಾರ್ದೋ ಸಂಸಾರ, ಯಾರ್ದೋ ಕುಟುಂಬ, ಯಾರ್ದೋ ಬದುಕು ಅಲ್ಲಿದೆ. ನಮ್ಮದೆಲ್ಲ ಬೇಡ, ಆಲ್ರೆಡಿ ಗಲಾಟೆ ಆಗಿದೆ, ನಮಗೆ ಯಾಕೆ ಬೇಕು ಅನ್ನುವಂಥದ್ದಾಗಿ ಬಿಟ್ಟಿದ್ದರೆ ಇಷ್ಟು ದೊಡ್ಡ ರಾಡಿ ಆಗ್ತಿರ್ಲಿಲ್ಲ, ಜೀವಕ್ಕೆ ಕುತ್ತಾಗ್ತಿರ್ಲಿಲ್ಲ. ಇವತ್ತಾಗಿರೋದೇ ಸಮಾಜದಲ್ಲಿ ಒಂದು ರೀತಿಯ ವಿಪರೀತವಾಗಿರತಕ್ಕಂಥ ವಿಕೃತಿಯ ಬುದ್ಧಿ, ವಿಪರೀತ ಉನ್ಮಾದದ ಬುದ್ಧಿ, ವಿಪರೀತ ಕ್ರೋಧದ ಬುದ್ಧಿ. ಗಮನಿಸಿ ನೋಡಿ, ಆ ಶಾಂತತೆ ಇಲ್ಲ, ಏನೋ ವೇಗ, ಏನೋ ಆರ್ಭಟ, ಏನೋ ರಭಸ, ಆ ಕ್ಷಣಾರ್ಧ ಸುಖ, ಕ್ಷಣಾರ್ಧ ಖುಷಿ. ಏನೊಂದ್ ಜೊತೆ ಬಟ್ಟೆ ಹಾಕ್ತೀರಾ? ಇನ್ನು ನೋಡಿ, ಯಾರೇ ಎಷ್ಟೇ ದೊಡ್ಡ ಕಳ್ಳ ಆದ್ರೂ ಕೂಡ 1-2 ಜೊತೆ ಬಟ್ಟೆ ತಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, 2 ಜೊತೆನೂ ಮೇಲೆ ಹಾಕೊಂಡ್ರೆ ಹಿಂಗ್ ನೋಡ್ತಾರೆ, ಹುಚ್ಚು ನೋಡಿದಾಗ ನೋಡ್ತಾರೆ. 2 ಜೊತೆ ಚಪ್ಪಲಿ ತಗೊಂಡಿದ್ದೀರಿ, ಹಾಕೊಳ್ಳಿಕ್ಕಾಗುತ್ತಾ? ಇಲ್ಲ. 2 ಟೈ ಹಾಕ್ಲಿಕ್ಕಾಗುತ್ತಾ? ಇಲ್ಲ. 2 ಕೋಟ್ ಹಾಕೊಳ್ಳಿಕ್ಕಾಗುತ್ತಾ? ಇಲ್ಲ. 2 ತಟ್ಟೆಲಿ ಇಟ್ಕೊಂಡು ತಿನ್ಲಿಕ್ಕಾಗುತ್ತಾ? ಇಲ್ಲ. ಇದೇ ನಾಯಿ ಅನ್ನತಕ್ಕಂಥದ್ದಿದೆ ನಮ್ಮನ್ನ ಈ ರೀತಿಯ ಪ್ರಚೋದನೆಗಳ ಭಾವ. ಇವತ್ತು ಆ ಸೆಳೆತ, ಅದೊಂದು ಧರ್ಮ ಇರ್ಬೋದು, ಭಾಷೆ ಇರ್ಬೋದು, ಇನ್ನೊಂದಿರ್ಬೋದು, ಇವ್ರು ಬಿಡಿ, ದೊಡ್ಡವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮಗೆ ಯಾಕೆ ಬೇಕು? ಇವತ್ತು ಇನ್ನೂ ಒಂದು ನೋಡಿ, ಇಲ್ಲಿ ನಡೆದಿರ್ತಕ್ಕಂಥದ್ದು ಆ ಸೂರ್ಯ ಶುಕ್ರ, ಅಲ್ಲೊಂದು ಪಥ ಸಂಚಲನ. ಅಲ್ಲಿ ಬಿಹಾರದಲ್ಲಿ ಒಂದು ಮುಖ್ಯಮಂತ್ರಿ ಬದಲಾವಣೆ, ವೃಶ್ಚಿಕ ಲಗ್ನ. ಸರಿ, ನಿತೀಶ್ ಅವ್ರಿಗೆ ವಯಸ್ಸಾಗಿದೆ, ಇನ್ನೊಂದು ಮುಗ್ಧ ಮಗು ಆಗ್ತಿದ್ದಾರೆ, ಈಗೀಗ ಅವ್ರಿಗೆ ಗೊತ್ತಾಗ್ತಿಲ್ಲ, ಅದೊಂದು ದುರುಪಯೋಗ ಆಗ್ತಿದೆ. ವಾಟ್ ಎವರ್ ದ ಪಾರ್ಟ್ನರ್ಸ್, ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ. ನಗಪಾಟ್ಲಾಗ್ಬಿಟ್ಟಿದ್ದ ಗೊತ್ತರ ಇವತ್ತು. ಆದ್ರೂ ಕೂಡ ಅವ್ರು ನೋಡಿ, ಯಾವ ನಾಯಿ ಬೊಗಳಿದ್ರೆ ನನಗೇನು, ನೋಡಿ ಅವ್ರಿಗೂ ಅಪ್ಲೈ ಆಗುತ್ತೆ. ಅವ್ರ ಹತ್ರ 7 ಮರ್ಡರ್ ಕೇಸ್ ಇದೆ ಅವ್ರ ಮೇಲೆ. 7 ಮರ್ಡರ್ ಕೇಸಿನ ವ್ಯಕ್ತಿ. ಖುದ್ದು ಮೋದಿ ಮೇಲೆ ಅವರ ತಂದೆ, ಇವತ್ತೇನು ಬಿಜೆಪಿಯ ಒಂದು ಮುಖವಾಣಿಯಾಗಿ ಸಾಮ್ರಾಟ್ ಅನ್ನೋವರು ಮುಖ್ಯಮಂತ್ರಿ ಆಗಿದಾರಲ್ವಾ, ಅವರ ತಂದೆ ಹೇಳಿದಂತ ಮಾತುಗಳು ಬಿಜೆಪಿ ಬಗ್ಗೆ ಇರ್ಬೋದು, ಈ ವ್ಯಕ್ತಿ ಇರಬಹುದು, 2 ಲೈಸೆನ್ಸ್ಡ್ ಗನ್ ಇಟ್ಕೊಂಡಿದ್ದಾರೆ. ಒಬ್ಬ ದೊರೆ ಮಟ್ಟದ ವ್ಯಕ್ತಿ, ಆಡಳಿತ ನಡೆಸೋ ವ್ಯಕ್ತಿ, ಯಾರನ್ನ ನಾವು ಆಯ್ಕೆ ಮಾಡಬೇಕು ನಾವು ಮಾಡಿಲ್ಲ. ಬೊಗಳಿದ ತಕ್ಷಣ ಆಸೆಗೆ ಬಿಸ್ಕೆಟ್ಗೆ ಬಿದ್ಬಿಟ್ವಿ. ಇವತ್ತು ನೋಡಿ ಎಂಥ ವ್ಯಕ್ತಿಯನ್ನ ತೆಗೆದುಕೊಂಡು ಬಂದು ನಾವು ನಿಲ್ಲಿಸ್ಕೊಂಡಿದ್ದೇವೆ. ನಾವು ಮಾಡೋದು ಹೀಗೆ, ಏನಾದ್ರೂ ಸರಿ. ನೋಡಿ, ಇದಕ್ಕೊಂದು ಪುಟ್ಟ ಕಥೆ ಹೇಳ್ತೇನೆ. ನಾವು ಮಾಡ್ತಿರೋ ಎಡವಟ್ಟು, ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ, ಗರ್ಜನೆ, ಕಾಡಿನ ರಾಜ, ಅವನಿಗೊಂದು ಹೆಂಡತಿ, ಹೆಣ್ಣು ಸಿಂಹ. ಇಬ್ರು ಖುಷಿಯಾಗಿ ಗುಹೆನಲ್ಲಿ ಒಂದು ಊಟ ಮಾಡ್ಕೊಂಡು ಬಂದು ಅಚ್ಚುಕಟ್ಟಾಗಿ ರಿಲ್ಯಾಕ್ಸ್ ಆಗಿದ್ದಾರೆ. ನೋಡಿ, ಇದನ್ನೆಲ್ಲ ಹೆಂಗೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ನೀವು ಅಪ್ಲೈ ಮಾಡಿ ನೋಡಿ, ಮನೇಲೂ ಅಷ್ಟೇ.
ಒಂದು ಗಂಡನ ವಿಚಾರ, ಅತ್ತೆ ವಿಚಾರ, ಸೂಸೈಡ್ ಮಾಡ್ಕೊಳ್ಳೋದು. ಮೊನ್ನೆ ಕೂಡ ಒಂದು ತಾಯಿ ಜೀವ 45 ವರ್ಷ ಮಗಳನ್ನ ತಾನು ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ರು. ಮಗಳನ್ನ ಕೊಂದು ತಾನು ಆತ್ಮಹತ್ಯೆ. ಏನಿದು? ನಾಯಿ ಬೊಗಳಿದ್ರೆ ನಾಗಲೋಕ ಹಾಳಾಗುತ್ತಾ? ಬೊಗಳ್ತಲೇ ಇರ್ತವೆ. ಸುತ್ತ ಮುತ್ತ ನಮ್ಮನ್ನ ಯಾವುದೋ ರೀತಿಯಲ್ಲಿ ಬೆದರಿಸೋದು. ಅಯ್ಯೋ, ಮೊನ್ನೆ ಒಬ್ರು ಹಿರಿಯರ್ ಮನೆಯಲ್ಲಿ ನೋಡ್ಬೇಕು, ಇದೇನಿದು ಹಿಂಗಾಗ್ಬಿಟ್ಟಿದೆ, ಈ ತರ ಆಗ್ಬಿಟ್ಟಿದೆ, ಅಲ್ಲೊಂದು ಕಳ್ತನ ಆಗ್ಬಿಟ್ಟಿದೆ ಮನೇಲೆ. ತುಂಬ ದೊಡ್ಡ ಕುಟುಂಬ, ರಾಜಗುರು ಕುಟುಂಬ, ಊರಿಗೆಲ್ಲ ರಾಜರುಗಳಿಗೆ ದಾರಿ ತೋರಿಸುವಂತ ಒಂದು ಕುಟುಂಬ. ವಯಸ್ಸಾದ ಅಜ್ಜಿ ಆ ಮನೆಗೆ ಬಂದಿದೆ, ಏನೋ ಒಂದು ನೆಮ್ಮದಿಯಾಗಿರೋಣ ಮೊಮ್ಮಕ್ಕಳ ಮನೆ ಅಂತ ಬಂದ್ರೆ 15 ದಿನದಲ್ಲಿ ಏನೋ ಒಂದು ನಡೆದು ಬಿಟ್ಟಿದೆ. ಅಯ್ಯೋ, ಏನ್ ಇಷ್ಟು ತಣ್ಣಗೆ ಕೂತಿದ್ದೀರ, ಏನೋ ಅನ್ನಿಸ್ತಿಲ್ವಾ? ಏನು ಮಾಡೋಕ್ಕಾಗಲ್ಲ, ನೀವು ಊರಿಗೆ ಹೋಗಿ, ಆಗೋ ಕೆಲ್ಸಕ್ಕಾಗುತ್ತೆ. ಆ ಮನೆಯ ಹಿರಿಯ ವ್ಯಕ್ತಿ ಹೇಳಿದಂತ ಮಾತು. ಅದೆಲ್ಲ ಬರುತ್ತೆ ಮನೆ ಅಂದ್ಮೇಲೆ, ಕುಟುಂಬ ಅಂದ್ಮೇಲೆ ಸರಿಪಡಿಸ್ಕೊತೀವಿ ಬೇಡಿ. ಯಾರದೋ ಒಂದು ಬೊಗಳುವಿಕೆಗೆ ಮನೆಯಲ್ಲಿ ಒಬ್ರು ಮಾಡಿರೋ ಕೆಲಸ. ಒಂದ್ 40 ಜನ ಇರೋ ಕುಟುಂಬ, ತುಂಬಾ ದೊಡ್ಡ ಕುಟುಂಬ, ನಿತ್ಯ 100 ಜನಕ್ಕೆ ಅನ್ನ ಇಡುವಂತ ಶಕ್ತಿ ಇರೋ ಕುಟುಂಬ. ನೋಡಿ, ಅಲ್ಲೊಂದು ಸಣ್ಣ ಬೊಗಳುವಿಕೆ, ಕಂಪನ, ಎಲ್ಲರೂ ಕಂಪಿಸಿ ಅಯ್ಯೋ ಹಿಂಗಾಗ್ಬಿಡ್ತು, ಅಯ್ಯೋ ಹಂಗಾಗ್ಬಿಡ್ತು, ನಮ್ಮನ್ನ ಏನ್ ಮಾಡ್ಬಿಡುತ್ತೆ, ವಿಚಲಿತ ಮಾಡ್ಬಿಡುತ್ತೆ, ಬರೇ ನಮಗೆ ಬೀಳುತ್ತೆ. ನೋಡಿ, ಈ ಸಿಂಹಗಳು 2 ಗಂಡು ಹೆಣ್ಣು ಆನಂದವಾಗಿ ಗುಹೆ ಹತ್ರ ಇದ್ರೆ ಒಂದು ನಾಯಿ ಬರುತ್ತೆ, ಬೊಗಳುತ್ತೆ. ಏಯ್, ಯಾರೋ ನೀನು, ಊರಿಗೆ ರಾಜ ಅಂತೆ, ಕಾಡುಗ ರಾಜ ಅಂತೆ, ಬಾರೋ ನಿನಗೆ ತಾಕತ್ತಿದ್ರೆ ಅಂತ. ಗಂಡು ಸಿಂಹ ಸುಮ್ಮನೆ ನಕ್ಕೊಂಡು ಕೂತಿದೆ. ಏಯ್, ದೊಡ್ಡವನಂತೆ ನೀನು ಅಂತ. ಹೆಣ್ಣು ಸಿಂಹಕ್ಕೆ ಕೋಪ ಬರ್ತಿದ್ದೆ, ಕೇಳಕ್ ಆಗ್ತಿಲ್ಲ. ಅದಕ್ಕೆ ಸಿಟ್ಟಂದ್ರೆ ಸಿಟ್ಟು. ಏನ್ರಿ, ಅವನ್ ಬಂದು ಗುಹೆ ಮುಂದ್ಗಡೆ ನಿಂತ್ಕೊಂಡು ಬೊಗಳ್ತಾವನೆ, ಬಾಯಿಗೆ ಬಂದಿದ್ ಮಾತುಗಳು ಮಾತಾಡ್ತಾವನೆ, ಏನು ನಾವೇನು ಕೇಳದೆ ಇರುತ್ತೆ. ಸುಮ್ನೆ ಅವನ್ ಬೊಗಳ್ತಾನೆ, ಅವನ್ ವಿಚಾರ ಎಲ್ಲ ತಲೆ ಕೆಡ್ಸ್ಕೊ. ಅವನ್ ಬಿಡ್ತಿಲ್ಲ. ಏಯ್, ಹೆಂಡತಿ ಸೇರ್ಕೊಬಿಟ್ಟಿದೀಯನೋ ನೀನು ಅಂತಾನೆ. ಆದ್ರೆ ಈ ಗಂಡು ಸಿಂಹ, ಬಂಡ ಸಿಂಹ ಅಚ್ಚುಕಟ್ಟಾಗಿ ಕುತ್ಕೊಬಿಟ್ಟಿದ್ರೆ, ನೀನ್ ಬೊಗಳ್ಕೊಳ್ಳ, ನೀನು ಬೊಗಳಿಕೋ. ಪ್ರಕೃತಿ ಹಾಗೆ ಕೆಲವೊಂದು ಸಮಯ ಬೊಗಳೋದ್ ಬಿಟ್ಬಿಡ್ಬೇಕು. ಅವನು ಎಷ್ಟೊತ್ತು ಬೊಗಳ್ತಾನೆ, ಎಷ್ಟೊತ್ತು ಬಾಯಿ ಬಡ್ಕೋತಾನೆ. ನಮ್ಮ ಸುತ್ತಮುತ್ತ ಈ ತರದ್ದೇ ಮಕ್ಕಳು, ಏನಾದ್ರೂ ಒಂದು ವಿಚಾರಧಾರಿಗಳು ಈ ತರದ್ದು ನಮ್ಮನ್ನ ಫ್ರಿಕ್ ಮಾಡ್ತಲೇ ಇರುತ್ತೆ. ಯಾವುದೋ ರೂಪದಲ್ಲಿ ಷಡ್ವರ್ಗಗಳು, ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ, ಈ ಒಂದು ಷಡ್ವರ್ಗಗಳು, 6 ವರ್ಗಗಳು ನಮ್ಮನ್ನ ಪ್ರತಿ ಕ್ಷಣ ಈ ರೀತಿ ಯಾವುದೋ ರೀತಿಯಲ್ಲಿ ನಮ್ಮನ್ನ ಕೆಡುವಕ್ಕೆ ಕೋರಿಕೆಗಳ ರೂಪದಲ್ಲಿ, ಆಸೆಗಳ ರೂಪದಲ್ಲಿ, ನಿರಾಸೆಗಳ ರೂಪದಲ್ಲಿ, ದುಃಖದ ರೂಪದಲ್ಲಿ, ಆತುರದ ರೂಪದಲ್ಲಿ ನಮ್ಮನ್ನ ಪ್ರಚೋದನೆ ಮಾಡ್ತಲೇ ಇರ್ತವೆ. ಹೆಜ್ಜೆ ಹೆಜ್ಜೆಗೂ ನಾವು ಅದನ್ನ ಇಗ್ನೋರ್ ಮಾಡಬೇಕು. ಆಗುತ್ತೆ, ನಾವು ಸರ್ವಸಾಧಾರಣರು ಸ್ವಾಮಿ. ಹೌದು, ಉಪ್ಪು ಖಾರ ತಿನ್ನೋರು, ಬೆಲ್ಲ ತಿನ್ನೋರು, ಸಿಹಿ ತಿನ್ನೋರು, ರೈಟ್. ಬಟ್ ಅದಕ್ಕೆ ಹೋಗಿ ಆ ಒಂದು ಸಿಕ್ಕಾಕೊಂಡ್ವಿ, ಗಂಟ್ಲಲ್ಲಿ ಮೂಳೆ ಸಿಕ್ಕಾಕೋಗ್ಬಿಡುತ್ತೆ. ನೋಡ್ಬೇಕಷ್ಟೇ, ನೋಡ್ಬೇಕು. ಆಯ್ತು ಅಷ್ಟೇ, ನಮಸ್ಕಾರ, ನಮ್ದೆಲ್ಲ ಇದು ಅಂತ. ಇಲ್ಲ, ತುಂಬಾ ಜನ ಮಾಡೋದೇನ್ ಗೊತ್ತಾ, ಆ ಉನ್ಮಾದಕ್ಕೆ ಒಳಗಾಗ್ತಾರೆ. ಈ ಗಂಡು ಸಿಂಹ ಹಂಗೆ ಆಗುತ್ತೆ ನೋಡಿ. ಆ ಹೆಂಡತಿ ಸಿಂಹ ಕೆದರುತ್ತೆ, ಡ್ರೈ ಬಿಡ್ಬಾರ್ದು ಅವನ್ನ. ಏನು ಹೆಂಡತಿ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತಾನೆ. ಬಿಡ, ಅವನು ಆಫ್ಟರ್ ಆಲ್ ಒಂದ್ ನಾಯಿ ಕತೆ, ನೀನ್ ಏನಕ್ಕೆ ತಲೆ ಕೆಡ್ಸ್ಕೋತೀಯ? ಅವ್ನು ಹುಚ್ಚ ನಾಯಿ, ಅವ್ನು ಬಡ್ಕೋತಾನ, ಅವ್ನು ಬಿಡ್ತಿಲ್ಲ. ಏಯ್, ಯಾರನ್ನೂ ಹುಚ್ಚ ಅಂತಿದ್ಯಾ ನೀನು? ನಿಮ್ ಗುಂಡಿಗೆ ಇದ್ರೆ ಬಾರೋ ನೋಡೋಣ. ನಿಂಗೆ ತಾಕತ್ತಿದ್ರೆ ನೀನ್ ಹೆಂಡತಿನೂ ಕರ್ಕೊಂಡ್ ಬಾರೋ, ಮಕ್ಕಳನ್ನು ಕರ್ಕೊಂಡ್ ಬಾರೋ ನಾನು ಅಂತಾನೆ. ಬಾಯಿಗೆ ಬಂದಿದ್ದು ವಾಚಾಮಗೋಚರವಾಗಿ ಕೆಟ್ಟ ಮಾತುಗಳು. ನೀನು ಗಂಡಸ, ನೀನು ನಪುಂಸಕ, ಏನೇನೋ ಹೇಳ್ತಾ. ಗಂಡ ಸಿಂಹ ತಲೆನೇ ಕೆಡ್ಸ್ಕೊಳ್ಳೋದು, ಸುಮ್ಮನೆ ಈಗ ಅಂತ ಇರ್ತಾನೆ. ನೀವು ಸಿಂಹನ್ ನೋಡಿ, ನೀವು ಬೇಕಾದ್ರೆ ಕೆಲವು ವ್ಯಕ್ತಿಗಳು ಹಾಗೆ ಸುಮ್ಮನೆ ಇರ್ತಾರೆ. ತಮ್ಮ ಕೋಪ, ಸಿಟ್ಟು ಯಾವುದ್ರ ಮೇಲೆ ತೋರಿಸ್ಬೇಕು. ಅದಕ್ಕೆ ಹೇಳ್ತಿರ್ತವೆ, ನಮ್ಮ ಕೋಪವನ್ನ ಗುಬ್ಬಿ ಮೇಲೆ ತೋರಿಸ್ಬಾರ್ದು. ಸಾಮಾನ್ಯ ಮುಖ್ಯವಾಗಿ ನಾವು ಮಾಡೋದು, ನಮ್ಮ ಕೋಪವನ್ನ ನಮ್ಮ ಮನೆಯವ್ರ ಮೇಲೆ ತೋರಿಸ್ಬಿಡ್ತೇವೆ. ಹೊರಗಡೆ ಹೋಗಿದ್ದೇವೆ, ಮನೆಗೆ ಬಂದಿದ್ದೇವೆ, ಡಾಮ್ ಡೂಮ್ ಡಮಾಲ್, ಅಲ್ಲೆಲ್ಲೋ ಸಿಟ್ಟಿನ ಕವಲು, ಕೆದಕೋ ಕವಲು, ಈ ರೀತಿ ಮಾಡಿಟ್ಕೊಳ್ತಕ್ಕಂಥದ್ದು. ಅದಿದೆ, ಅದು ಹೊಡೆದೋಯ್ತು. ಇನ್ನು ಅಲ್ಲೆಲ್ಲೋ ಬಾಸ್ ಬೈದಿದ್ದಾನೆ, ರೋಡಲ್ಲಿ ಯಾರೋ ರೋಡ್ ರೇಜ್ ಮಾಡಿದ್ದಾನೆ,
ಪಕ್ಕಕ್ಕೆ ಬಂದು ಗಾಡಿ ಟಚ್ ಮಾಡಿದ್ದಾನೆ, ಬಾಸ್ ಬೈದಿದ್ದಾನೆ, ಕೊಲೀಗ್ಸ್ ಬೈದಿದ್ದಾರೆ, ಸಾಲಗಾರರು ಫೋನ್ ಮಾಡಿ ಬ್ಯಾಂಕ್ನವರು, ಬಾಡಿಗೆ ಮನೆಯವರು, ಇಂಟರ್ನೆಟ್ ಅವರು, ಮೊಬೈಲ್ ಚಾರ್ಜಿಂಗು, ಸ್ಕೂಲ್ ಫೀಸು, ಕಾರ್ ಲೋನು, ಟೂ ವೀಲರ್ ಲೋನು, ಆಟೋ ಲೋನು, ಪ್ರಾಪರ್ಟಿ ಲೋನು, ಒಂದೋ ಎರಡ ಎಲ್ಲ ಗಜ 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 ಆಗಿರುತ್ತೆ. ಅದನ್ನ ತಟ್ಕೊಳ್ಳೋನೆ. ಅದಕ್ಕೆ ಗಂಡಸರ ಹೃದಯಾಘಾತ ಬೇಗ. ಏನಕ್ಕೆ ಸ್ತ್ರೀಯರಿಗೆ ಬರೋದಿಲ್ಲ ಅಂದ್ರೆ ಅವ್ರಿಗೆ ಏನಾದ್ರೂ ಒಂದು ಬೇಸರ ಆಯ್ತು, ದುಃಖ ಆಯ್ತು, ಸಿಟ್ಟು ಬಂತು, ಆರ್ಚಿ ಸುಮ್ಮನೆ ಆಗ್ತಾರೆ, ಇಲ್ಲ ಹತ್ತು ಸುಮ್ಮನೆ ಆಗ್ತಾರೆ. ಸ್ತ್ರೀಯರಿಗೆ ತುಂಬಾ ಜನ ಹೇಳ್ತಿರ್ತಾರೆ, ಸರ್ ಏನೇನೋ ಮಾತುಗಳು ಬೈದ್ಬಿಟ್ರು ಸರ್, ಕೆಟ್ಟ ಮಾತೆಲ್ಲ ಅಂದ್ಬಿಟ್ರು ಸರ್. ಅವ್ರ ಹತ್ರ ಏನಿದಪ್ಪ, ಯಾವ ಶಕ್ತಿ ಇದೆ? ಆ ತಾಯಿ ಅಂದ್ರೆ ಏನ್ ಗೊತ್ತಾ, ಸಿಟ್ಟಿಗೆದ್ದಾಗ ವಾಚಾಮ ಗೋಚರವಾಗಿ ಏನೋ ಒಂದು ಮಾತಾಡ್ಬಿಡ್ತಾರೆ, ತಲೆಗೆ ಹತ್ತಿಸ್ಕೋಬಾರ್ದು. ಹೌದು, ನೀವು ಹಳ್ಳಿ ಕಡೆ ಹೋಗ್ಬೇಕು, ಅಲ್ಲಿ ಬಾವಿ ಕಟ್ಟೆ, ನೀರು ಹಿಡಿಯೋ ಕಡೆ, ಅಲ್ಲಿ ಹೋಗಿ ನೋಡಿ, ಅಚ್ಚು ಕನ್ನಡ ಏನು ಇಲ್ಲ, ನಿಮ್ ಡಿಕ್ಷನರಿಲೂ ಸಿಗೋಲ್ಲ. ಡಮಾಲ್ ಡುಮೇಲ್ ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಸ್ತ್ರೀಯರಿಗೆ ದೇವ್ರು ಕೊಟ್ಟಿರೋದು ಒಂದು ಬಾಯಿ. ಪಾಪ ಅವ್ರಿಗೆ ಶಕ್ತಿ ಇರೋದೇ ಅಷ್ಟೇ, ಸರ್ರಿ ಬೈದಾಕ್ಬಿಡ್ತಾರೆ. ನಾವು ನೆತ್ತಿಗೆ ಹತ್ತಿಸ್ಕೊಂಡ್ರೆ ಸೂಸೈಡ್, ಇಲ್ಲ ಹತ್ಯೆ. ಹೌದು, ಅವ್ರ ದೈಹಿಕವಾಗಿ ಶಕ್ತಿ ಇಲ್ಲ, ಎದುರಿಸೋ ಶಕ್ತಿ ಇಲ್ಲ, ಹೊಡೆಯೋ ಶಕ್ತಿ ಇಲ್ಲ, ಬಡಿಸ್ಕೊಳ್ಳೋ ಶಕ್ತಿನೂ ಇಲ್ಲಪ್ಪ. ನಾವು ಗಂಡಸರು ಗುದ್ದಾಡ್ಬೋದು, ದಮ್ಮ ಅಂತ ಗುದ್ಕೋಬಹುದು, ಗುದ್ದಿಸ್ಕೋಬಹುದು. ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬಂದ್ರು ಮಾರನೇ ದಿನ ಕೆಲ್ಸಕ್ಕೆ ಹೋಗ್ಬೇಕು. ನಾವು ಬಡ್ದಾಡ್ಕೋತೀವಿ. ಫಿಸಿಕಲಿ ವಿ ಡಿಕ್ಲೇರ್ ಅ ವಾರ್. ಹೆಣ್ಮಕ್ಳು ಮಾಡಲ್ಲ. ಅದಕ್ಕೇನ್ ಮಾಡ್ತಾರೆ, ಅವ್ರು ಸಿಟಿಗೆ ಎದ್ದಿದ್ದೆ, ಕಂಟ್ರೋಲ್ ಇರೋಲ್ಲ, ನಾಲ್ಗಿನ ಕೈ ಕೊಟ್ಬಿಡ್ತಾರೆ. ಡಮಾಲ್ ಡಿಮಿಲ್, ಅದನ್ನ ತಲೆಗೆ ಅದು ಕೆಡಿಸ್ಕೋಬಾರ್ದು. ಅಷ್ಟೇ ದೇವ್ರು ಕೊಟ್ಟಿರೋದು. ಅವ್ರಿಗೆ ಇನ್ನೇನ್ ಮಾಡ್ತೀರಾ? ಒಂದು ಸ್ತ್ರೀ ಮಾತಾಡಿದ್ದನ್ನ ತಲೆಗೆ ಹತ್ತಿಸ್ಕೊಂಡವನು ಅವನು ಹುಚ್ಚ, ನಿಜ ಹೇಳ್ತಾನೆ. ಆಕೆ ಸಿಟ್ಟಿನಲ್ಲಿ ಏನಾದ್ರು ಮಾತಾಡಿದ್ದನ್ನ ಇನ್ನೊಂದು ಹತ್ತಿಸ್ಕೊಂಡು ಅವ್ನು ಪೂರ್ತಿ ಪಿತ್ತ. ಬಿಡೋ, ಅಂದ್ಬಿಡ್ಬೇಕಷ್ಟೇ. ಅದು ಬರುತ್ತೆ, ಏನೋ ಮಾತಾಡ್ತಾರೆ, ಅದು ಹಾಗೆಯೇ. ಅವರು ಕೊಟ್ಟಿರೋ ಬ್ರಹ್ಮಾಸ್ತ್ರ, ದೇವರು ಒಂದು ಮಾತು, ಅದು ಅಸಭ್ಯ ಮಾತು ಇರ್ಬೋದು, ಅಸಂಸ್ಕೃತ ಮಾತಿರ್ಬೋದು, ಇಲ್ಲ ಶುದ್ಧ ಸಂಸ್ಕೃತ ಮಾತಿರ್ಬೋದು. ತಾಯಿ ಅಂದ್ರೆ ಇನ್ನೇನ್ ಮಾಡ್ತಾರೆ? ನಮ್ಮನ್ನ ಹೊಡಿಲಿಕ್ಕಾಗುತ್ತಾ ಅವ್ರಿಗೆ? ಬಡಿಲಿಕ್ಕಾಗುತ್ತಾ? ಶಕ್ತಿ, ಅಷ್ಟು ಶಕ್ತಿ ಕೊಟ್ಟಿದ್ದಾನ. ಏನ್ ಮಾಡ್ತಾರೆ? ಕಣ್ಣೀರ್ ಹಾಕೊಂಡು ನಿನ್ನ ಮನೆ ಬಂಗಾರ ಆಗೋಗ, ನಿನ್ನ ಮನೆ ಎಲ್ಲ ಹಿಂಗ ಅಂತಾರೆ. ಹಂಗೆ ಹೇಳ್ಬಿಟ್ರು. ಇವಾಗ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಆಗೋದದೆ. ನನ್ನ ಹೆಂಡತಿ ಹಿಂಗೆ ಹೇಳ್ಬಿಟ್ಲು ಸ್ವಾಮಿ, ನಮ್ಮ ಅಕ್ಕ ಹಿಂಗೆ ಹೇಳ್ಬಿಟ್ಲು ಸ್ವಾಮಿ, ನನ್ನ ತಂಗಿ ಹಿಂಗೆ ಹೇಳ್ಬಿಟ್ಲು ಸ್ವಾಮಿ, ನನ್ನ ಹೆಂಡತಿ ಹಿಂಗೆ ಹೇಳ್ಬಿಟ್ಲು. ಅವೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು. ನೋಡಿ, ಈ ಹೆಣ್ಣು ಸಿಂಹ ಈ ಗಂಡು ಸಿಂಹನ್ ಬೈಯಕ್ ಶುರು ಮಾಡುತ್ತೆ. ಅಂದ್ರೆ ಅವನಿಷ್ಟೆಲ್ಲ ಅನ್ನಿಸ್ತಿದ್ದಾನೆ, ನೀವೇನು ಏನ್ ಹೇಳಿದ್ರು ಈ ಗಂಡು ಸಿಂಹ ಕರ್ಲಲ್ಲ. ನಾಯಿ ಬೊಗಳಿದ್ರೆ ನಾಗ್ಲೋಕ ಬಿಡು, ನೀನ್ ಸುಮ್ನೆ ನನ್ನ ಪಕ್ಕದಲ್ಲಿ ಮಲ್ಕೊ, ನೀನ್ ಅಚ್ಚುಕಟ್ಟಾಗಿ ಮುದ್ದು ಮಾಡ್ಕೊಳ್ಳೋಣ ಅಂತಾನೆ. ಅಲ್ರಿ, ನನ್ನ ಕಿವಿಗೆ ಕಾದು ಸೀಸಾಗ್ಬಿಟ್ಟಿದೆ, ನನ್ನ ಕೈಯಲ್ಲಿ ಕಂಟ್ರೋಲ್ ಇಲ್ಲ, ನಾನ್ ಬಿಡಲ್ಲ. ಬೇಡ ಕಣೆ, ಹೋಗ್ಬೇಡ, ನನ್ನ ಮಾತು ಕೇಳು ಅಂತಾನೆ. ಹೆಣ್ಣು ಸಿಂಹ ಕೇಳಲ್ಲ, ಹೊರಗಡೆ ಬರುತ್ತೆ. ನೀನ್ ಬಂದಿಯೇನೆ ಅಂತಾನೆ. ಅವನಿಲ್ವ, ಅವನು ಕೈಗೆ ಬಳೆ ಹಾಕೊಂಡಿದ್ದಾನ, ಇಲ್ಲ ಸೀರೆ ಉಟ್ಕೊಂಡು ಮಲಗ್ಬಿಟ್ಟಿದ್ದಾನ ಅಂತಾನೆ ನಾಯಿ. ನಮ್ಮನ್ನ ಹಿಂಗೆ ಕೆಲವರುಗಳು, ಅವನೇನ್ ಕೈಯಲ್ಲಿ ಆಗಲ್ವಂತ ಅಂತ ಹೇಳ್ಬಿಟ್ಟು ಕೆಲವ್ರು ಹಿಂಗ್ ಮಾಡ್ತಾರೆ. ಗಂಡನ ಒಳಗಡೆ ಇಟ್ಬಿಟ್ಟು ನೀನ್ ಬಂದಿದ್ದೀಯ ಅಂತ ಇದಕ್ಕಿದ್ದು ಪಿತ್ತಾನೆ ಎತ್ತಿಗೆ ಏರ್ಬಿಡುತ್ತೆ. ಅನ್ಕಂಟ್ರೋಲಬಲ್ ಫೈರ್. ಸಿಂಹನಿಗೆ ಕೇಳ್ಬೇಕಾ? ಸಿಂಹಕ್ಕಿಂತಲೂ ಜಾಸ್ತಿ ಕೋಪ. ನೆನ್ಪಿಟ್ಕೊಳ್ಳಿ, ಕಾಡಿನ ರಾಜ ಆದ್ರೂ ಸಿಂಹನಿ ಕೈಯಲ್ಲಿ ಏಟು ತಿನ್ಬೇಕು. ಅದು ಸಿಂಹದ ಹತ್ರನೇ ತೋರಿಸ್ಕೊಟ್ಬಿಟ್ಟಿದೆ. ನಮ್ಮ ಮನೆಗಳಲ್ಲಿ ಈ ಸಿಂಹನಿ ಕೈಯಲ್ಲೂ ನಾವು ತಗೊಳ್ಳೋದೆ. ಅಟ್ಟಿಸ್ಕೊಂಡು ಹೋಗುತ್ತೆ. ಓಡು ನಾಯಿ, ನನ್ನ ಮನೆ ಇವತ್ತು ನಿನ್ ತಿಥಿ ಕಾಣ, ನನ್ನ ಗಂಡನ್ನ ಅಂದಬಾರದು ಮಾತೆಲ್ಲ ನನಗೆ ಅಂದಿದ್ಯಲ್ವನೋ, ನಿನ್ನನ್ನು ನಾನು ಬಿಡ್ತೀನ ಅಂತ ಹೇಳ್ಬಿಟ್ಟು. ಜೀವನದಲ್ಲಿ ನಾವು ಹಂಗೆ ಹೋಗ್ಬಾರ್ದು. ನಮ್ಮನ್ನ ಯಾರೋ ಕೆಲವರು ಹೀಯಾಳಿಸ್ತಾರೆ, ಅವಮಾನಿಸ್ತಾರೆ. ನಮ್ಮ ಬುದ್ಧಿಗೆ ಒಂದು ಭ್ರಮಣೆ ಬಡಿಯುತ್ತೆ. ಏನೋ ಆಗ್ಬಿಡುತ್ತು. ಏನೂ ಆಗಲ್ಲ ರೀ, ಸಾಲಗಾರರು ಬಂದು ಹರ್ಚ್ಬಿಟ್ರು ಸರ್, ಏನೂ ಆಗಲ್ಲ. ಮರ್ಡರ್ ಮಾಡಿರೋರೇ ಧೈರ್ಯವಾಗಿ ಜೈಲಲ್ಲಿದ್ದಾರೆ. ನೋಡಿ, ಮೊನ್ನೆ ಒಂದು ಕೇಸು, ದೊಡ್ಡ ರಾಜಕಾರಣಿ, ಎಂಥದ್ದು. ಇವತ್ತು ನೀವು ಹೇಳ್ತೀರಲ್ವಾ, ಸಾಮಾಜಿಕ ನ್ಯಾಯ ಇಲ್ವಾ ಗುರುಗಳೇ? ತಪ್ಪಿತಸ್ಥರಿಗೆ ಶಿಕ್ಷೆ ಇಲ್ವಾ ಗುರುಗಳೇ? ಮೊನ್ನೆನೂ ನೋಡಿ, ಒಂದು ಹೆಣ್ಣು ಮಗು ತಿರುಗಿ ಬಿದ್ದಿದ್ದಕ್ಕೆ 9 ಜನ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಅನ್ನೇ ಬೆದರಿಸಿದಂಥವ್ರು. ಅಂಥದ್ದು ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಆ ತಾಯಿ ಆ ಒಂದು ಲಾಕಪ್ ಡೆತ್ ಅಲ್ಲಾಗಿದೆ. ಅದಕ್ಕೆ ಸಾಕ್ಷಿಯಾಗಿ ನುಡಿದಿದ್ದಾರೆ.
ಶಿಕ್ಷೆ ಮರಣದಂಡನೆ ಅಂತ. ಎಲ್ಲೊಬ್ಬ ರಾಜಕಾರಣಿ ಕಥೆನೂ ನೋಡಿ, ಎಲ್ಲೋ ಒಂದು ಉನ್ಮಾದಕ್ಕೆ ಯಾವುದೋ ಒಂದು ನಾಯಿ ಬೊಗಳಿದ್ದಕ್ಕೋ ಇನ್ನೊಂದಕ್ಕೋ ಪ್ರಚೋದನೆಗೋ ಆ ಕಂಟ್ರೋಲ್ ಇಲ್ಲ, ಕ್ರೋಧ ಬಿಟ್ಟು ಬಿಡಬೇಕು, ಹೋಗ್ಬಾರ್ದು ಹಿಂದ್ಗಡೆ. ನೋಡಿ ಇವತ್ತು ಶಿಕ್ಷೆ ಬೇಕಿತ್ತಾ ಮುಂದೆ ಆಲೋಚನೆ ಇಲ್ಲ. ನಾವು ಮಾಡ್ಕೊಳ್ಳೋ ಎಡವಟ್ಟು, ನಮ್ಮ ಪವರ್ ತೋರಿಸೋದು, ನಮ್ಮ ಶಕ್ತಿ ತೋರಿಸೋದು, ಎರಡೂ ಕೇಸಲ್ಲಾಗಿರೋದು ಅದೇ. ಈಗೋಗಿ ತಗೋಬಿಟ್ಟಿರೋದು. ನಮ್ಮನ್ನ ಮಾತಾಡ್ತೀಯ ನೀನು, ನಮ್ಮನ್ನ ಪ್ರಶ್ನೆ ಮಾಡ್ತೀಯ. ಪೊಲೀಸ್ ಸ್ಟೇಷನಲ್ಲಿ ಖಂಡಿತ ತಂದೆಗೆ ಹೊಡೆದಿರ್ತಾರೆ, ಮಗನಿಗೆ ಏನಂತ ತಪ್ಪು ಮಾಡಿದ್ದಾರೆ ಅಂತ ಹೊಡಿತೀರಿ ಸ್ವಾಮಿ. ಯಾರು ನ್ಯಾಯ ಕೇಳೋರಿಲ್ವಾ? ಕೊರೋನಾ ಸಂದರ್ಭದಲ್ಲಿ ಅಂಗಡಿ ತೆಗೆದಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ, ಹೊಡೆಯೋದ, ಅಂದಬಾರದು ಮಾತುಗಳು ತಗೊಳ್ಳೋದು ಕೇಳೋದಕ್ಕೆ ಹಾಕೊಂಡು ಅವನು. ಇಲ್ಲೂ ಅದೇ ಕತೆ. ಶಿಕ್ಷೆ ಇವಾಗ ಕಡೆಗೆ ಎಲ್ಲಿ ಅಲ್ಲಿ ಕೂತಿದ್ದಾರೆ. ಅವರೇ ಧೈರ್ಯವಾಗಿ ಕೂತಿರ್ಬೇಕಾದ್ರೆ ನ್ಯಾಯ ಧರ್ಮ ಅಂತಿರೋರು ನಾವು ಸುಮ್ಮನೆ ಇರ್ಲಾರ್ದೆ, ಅಯ್ಯೋ ಸಾರ್ ನಮ್ಮ ಮರ್ಯಾದೆ ಹೋಗ್ಬಿಡ್ತು, ಸಾರ್ ನಮ್ಗೆ ಹಿಂಗಾಗ್ಬಿಡ್ತು, ಸಾರ್ ನಮ್ಗೆ ಅವಮಾನ ಆಗ್ಬಿಡ್ತು, ಸಾರ್ ಹಿಂಗಾಗ್ಬಿಡ್ತು, ಸಾರ್ ಏನೂ ಆಗೋಲ್ಲ. 4 ದಿನಕ್ಕೆ ಚಾಂದ್ ಪೂರ ಮೇನ ಅಂದೇರ ರಾತ್ ನಮ್ಮ ಗುರುಗಳು ಹೇಳ್ತಾ ಇದ್ರು. 4 ದಿನದ ಅಮಾಸೆ ಕಣ, 4 ದಿನದ ಹುಣ್ಣಿಮೆ ಕೊಣ, ಇನ್ನು 25 ದಿನ ಅದೇ ರಾಗ ಕೊಣ. ಇದಕ್ಕೆಲ್ಲ ತಲೆ ಕೆಡಿಸ್ತಾ ಕುತ್ಕೊಂಡ್ರೆ ನಾವು ಉದ್ಧಾರಕ್ಕಾಗಲ್ಲ. ಮುಂದಕ್ಕೆ ಹೋಗ್ತಾ ಇರ್ಬೇಕು. ನೋಡಿ, ಈ ಹೆಣ್ಣು ಸಿಂಹ ಮಾಡೋದು ಅಂಥದ್ದು ಒಂದು ದೊಡ್ಡ ತಪ್ಪು ಮಾಡುತ್ತೆ. ಜೀವನದಲ್ಲಿ ಇದನ್ನು ಯಾವತ್ತಿಗೂ ನೆನ್ಪಿಟ್ಕೊಂಡಿರಿ. ಆ ನಾಯಿ ಹಿಂದ್ಗಡೆ ಓಡುತ್ತೆ, ಸುಸ್ತಾಗ್ಬಿಡುತ್ತೆ, ಅಲ್ದು 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 ಕಡೆಗೊಂದು ಚಿಕ್ಕ ಪೈಪು ಅದ್ರೊಳಗಡೆ ನುಗ್ಗು ಬಿಡುತ್ತೆ, ವೇಗವಾಗಿ ಬರ್ತಾ. ಈ ಹೆಣ್ಣು ಸಿಂಹ ಆಲೋಚನೆ ಮರೆತು, ವಿವೇಕ ಮರೆತು ಸಿಕ್ಕಾಕೋಬಿಡ್ತು. ಈ ಟ್ರೇಡಿಂಗ್ ಅಲ್ಲಿ ಹಿಂಗೆ ದಿನ ಒಬ್ಬೊಬ್ಬ ಬಿಡ್ತಾನೆ ಆಡು. ಬನ್ನಿ ಸಾರ್, ನಾನು 20 ವರ್ಷದ IITN IIM ದಿನ ಒಬ್ಬ ಬೆಟ್ಟಿಂಗ್ ಅಪ್ಲಿಕೇಶನ್ಗಳು ಇಲ್ಲ ಬೆಟ್ಟಿಂಗ್ ಪ್ರೊವೋಕ್ ಮಾಡ್ತಾನೆ. IPL ನಡೀತಿದೆ, ಈ ಬಾಲಿಗೆ 6, ಈ ಬಾಲಿಗೆ 4 ಬಾ ಕಟ್ಟೋಣ ಅಂತ ಗ್ರೂಪ್ಗಳು ಮಾಡ್ಕೊಬಿಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ. ನೀವು ಈ ನಾಯಿ ಬಂದು ಹೆಂಗ್ ಬೊಗಳುತ್ತೋ, ಆಕಾಶನ ಬಾರೋ ನಿಮ್ ತಾಕತ್ತಿದ್ರೆ ಅಂತ. ನೋಡಿ, ಈ ಹೆಣ್ಣು ಸಿಂಹ ಹೋಗ್ಬಿಟ್ಟು ಒಂದು ಪೈಪ್ ಒಳಗಡೆ ನಾಯಿ ಹೋಗಿದ್ದೆ, ಅದ್ರ ಹಿಂದ್ಗಡೆ ಹೋಗಿದ್ದು ಅದು ಸಿಕ್ಕಾಕೋಬಿಡ್ತು. ಮಗನೇ ಮಾಡ್ತೀನಿ ಇರೋ ನಿನಗೆ ಅಂತ ಹೇಳಿ ಒಂದು ದೊಣ್ಣೆ ತಗೊಂಡು ಸಿಕ್ಕಾಕೊಂಡಿತ್ತಲ್ಲ. ಈ ಹೆಣ್ಣು ಸಿಂಹಣಿಗೆ ಕುಂಡಿಗೆ ಸರಿಯಾಗಿ ಬಾರಿಸ್ತು. ಅದು ಮುಳ್ಳಿಂದು ಕೋಲ್ ತಗೊಂಡು ಕುಯ್ಯೋ ಮರ್ರೋ ಹಂಗೋ ಹಂಗೋ, ಅಯ್ಯೋ ಸರಿಯಾಗಿ 4 ಬಾಸುಂಡೆ ಬರೋ ಹಂಗೆ ಹೊಡೋಗ್ಬಿಟ್ಟ. ಇವನು ತಗೊಳ್ಕೊಂಡು ಕಷ್ಟಪಟ್ಟು ಆ ಸಣ್ಣ ಪೈಪಿಂದಲೇ ಹಾಗೂ ಈಗೂ ಹೊರಗಡೆ ಬಂದ್ಬಿಟ್ಟ. ನೋಡ್ತಾನೆ ಇಲ್ಲ, ಎಲ್ಲಿ ಓಡೋದಮ್ಮು ಇಲ್ಲ, ಇಟ್ಟಿರೋ ಏಟಿಗೆ, ಓಡಿಸಿರೋ ಓಟಕ್ಕೆ. ಹೇಳಿದ್ ಸರಿ ಇತ್ತು, ಏನಿದು ಅಂತ ಮೆಲ್ಲಗೆ ಪೆಚ್ಚುಮೊರೆ ಹಾಕೊಂಡು ಗುಹೆಗೆ ವಾಪಸ್ ಬಂತು. ಗಂಡು ಸಿಂಹ ನಿದ್ದೆ ಮಾಡಿದಾಗ ಹಿಂಗ್ ನೋಡ್ತು, ಬಂದವನೇ ಜೊಲು ಬಿಟ್ಕೊಂಡು ಫುಲ್ಲು ಮಗುವೆಲ್ಲ ಬಸ್ ಹೊಳ್ತು ಅಂತ ಹೇಳ್ಬಿಟ್ಟು, ಏಣ 4 ಇಟ್ನ 8 ಇಟ್ನ ನಿನಗೆ ಅಂತ ಕೇಳ್ದ ಸಿಂಹಣಿಗೆ. ಏನಕ್ಕಯ್ಯ 4 ಇಟ್ನ ನಿನಗೆ, 8 ಇಟ್ನ ನಿನಗೆ ಅಂತ. ಹೆಣ್ಣು ಸಿಂಹಣಿಗೆ ಆಶ್ಚರ್ಯ. ಹೊಡೆತ ತಿಂದಿರೋದು ಒಂದು ಕಡೆ, ಆಗಿರೋ ಅವಮಾನ ಒಂದು ಕಡೆ. ಏನೋ ಇದು ಈ ಹುಡುಗಿ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು, ಅಲ್ಲ ರೀ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ನಾನು ಹೇಳ್ದೆ ತಾನೆ, ಸುಮ್ಮನೆ ಹೋಗ್ಬೇಡ ಇರು ಅಂತ. ಕೇಳಿದ್ಯಾ ನೀನು ಅಂತ ಹೇಳ್ತಾನೆ ಇಲ್ಲ ಗಂಡು ಸಿಂಹ. ನಾನು ಹೇಳ್ದೆ ತಾನೆ, ಸುಮ್ಮನೆ ಇದ್ಬಿಡ, ಅವ್ನು ಬೊಗಳ್ಕೋತಾನೆ. ನಮ್ಮ ಜೀವನದಲ್ಲಿ ಹಿಂಗೆ ಸಿಕ್ಕಾಕೋಬಿಡ್ತು. ಯಾರದೋ ಪ್ರಚೋದನೆ, ಧರ್ಮ ಪ್ರಚೋದನೆ, ಹೌದು ಭಾಷೆಯ ಪ್ರಚೋದನೆ, ಬೇರೆ ಬೇರೆ. ನೋಡಿ, ಇವತ್ತು TCS ಅಲ್ಲಿ ಮಾಡಿರೋ ಒಂದು ದೊಡ್ಡ ಎಡವಟ್ಟು, ಅದನ್ನ ಮುಚ್ಚಾಕ್ಲಿಕ್ಕೆ ಶತಪ್ರಯತ್ನಗಳು ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ. ಧರ್ಮದ ದಂಗಲ್. ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಮಾತ್ರನೇ ಪ್ರಮೋಷನು, ಇನ್ಕ್ರಿಮೆಂಟು, ಇನ್ನೊಂದು ಅಂಥದ್ದೊಂದು ಎಡವಟ್ಟು ಮಾಡಿದ್ದಾರೆ. ಪುಣ್ಯಾದ್ಗಿತ್ತಿ HR ಹೆಸರುಗಳು ಹೇಳೋಕೆ ಇಷ್ಟ ಇಲ್ಲ. ಎಲ್ಲಿಗೆ ತಲುಪಿಬಿಟ್ಟಿದ್ದೆ? ಯಾವುದ್ರಿ ದೇವರು? ಮನುಷ್ಯ ಧರ್ಮಕ್ಕಿಂತ ದೊಡ್ಡ ಧರ್ಮವ? ಕೆಲಸ ಮಾಡ್ತಿದ್ದಾರೆ ಹೊಟ್ಟೆ ಪಾಡು ಅಂತ, ಕೆಲಸ ನೋಡಬೇಕು, ಅದ್ರ ಮೇಲೆ ಅಪ್ರಿಸಿಯೇಷನ್ ಕೊಡಬೇಕು, ಬೆನ್ ತಟ್ಟಬೇಕು ಆ ಮಕ್ಕಳಿಗೆ. ಅದು ಬಿಟ್ಟು ವಾಟ್ ಆರ್ ಯು ಡೂಯಿಂಗ್? ನಾನ್ಸೆನ್ಸ್.
ಇವತ್ತು ನೋಡಿ ಇಡೀ ದೇಶ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ. ಖುದ್ದು ರಾಷ್ಟ್ರದ ಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾತಾಡ್ತಾರೆ. ನ ಚೇರ್ಮನ್ ಅವರು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ತಪ್ಪಿತಸ್ಥರು ಯಾರಾಗಿದ್ರು ನಿಮಗೆ ಗೊತ್ತೇ ಆಗ್ತಿರ್ಲಿಲ್ವಾ ಸ್ವಾಮಿ? ಏನ್ ನಿಮ್ ಮೂಗಿನ ಕೆಳಗಡೆ ನಡೀತಿದೆ ಆ ಸೂಕ್ಷ್ಮ ನೋಡೋದು ತಿಳ್ಕೊಳ್ಳೋದು ಇಲ್ಲ. ನೀವೆಲ್ಲ ಪಿರಮಿಡ್ ಹೈಟಲ್ಲಿ ಕೂತಿದ್ದೀರಿ. ಇಂಥದ್ದೊಂದು ನಡೀತಿದೆ. ಇನ್ನೊಬ್ಬ ಯಾರೋ ಸಿಕ್ಕಾಕೊಂಡಿದ್ದಾರೆ. 300ಕ್ಕೂ ಮೇಲೆ ಅಶ್ಲೀಲ ಮಾಡಿಟ್ಕೊಂಡಿರತಕ್ಕಂಥದ್ದು ಚಿತ್ರಗಳು, ಅದು ಇದು ತಗೊಂಡೋಗಿ ಖುದ್ದು ಅವನ ಮನೇನ ಬುಲ್ಡೋಸರ್ ತಗೊಂಡೋಗಿ ದಬ್ಬಿದ್ದಾರೆ ಅಂತಕ್ಕಂಥದ್ದು. ಏನ್ ನಡೀತಿದೆ ಮಕ್ಕಳೇ? ಎಲ್ಲಿಗೆ ಹೆಜ್ಜೆ ನೋಡಿ ಇದೇ ತರ ಈ ತರದ ಒಂದು ನಾಯಿಗಳ ಪ್ರಚೋದನೆ. ನಮ್ಮನ್ನ ನೋಡಿ, ಈ ಹೆಣ್ಣು ಸಿಂಹ ಸಿಕ್ಕಾಕೊಂಡು ಬಾಸುಂಡೆ ಎಳಿಸ್ಕೊಂತಲ್ವಾ, ಆವಾಗ ಗಂಡು ಸಿಂಹನ್ ಕೇಳುತ್ತೆ, ನಿಮ್ಗೆ ಹೆಂಗಿದ್ ಗೊತ್ತಾಯ್ತು ಅಂತ ಹೇಳುತ್ತೆ. ನಿಂಗೆ ಎಷ್ಟಿಟ್ಟ ಅಂತ ತೋರಿಸ್ತು. ನಿನ್ಗೆ ಆರೆ, ನನ್ಗೆ 12 ಇಟ್ಟವನೇ ಅಂತು. ಸಿಂಹ ಅದಕ್ಕೆ ನಾನು ಕೆರ್ಕೊಳ್ಳಿಲ್ಲ, ಬಿದ್ದಿದೆ ಅವನಿಗೆ ಆಲ್ರೆಡಿ ಒಂದು. ಈ ಹುಚ್ಚನಾಯಿ ಬಂದು ಕೆದಕಿ ಹಿಂದ್ಗಡೆ ಹೋಗಿದ್ದಕ್ಕೆ ಪೈಪಲ್ಲಿ ಮೊದಲೇ ಗಂಡು ಸಿಂಹ ಹೇಳ್ಕೊಳಕ್ಕಾಗಲ್ಲ. ನಮ್ ಜೀವನದಲ್ಲಿ ನಾವೆಲ್ಲ ಸಿಕ್ಕಾಕೊಂಡಿರ್ತೀರಿ, ಆ ಗಂಡು ಸಿಂಹ ನಾನೇ. ಬೇಜಾರ ಮಾಡ್ಕೋಬೇಡಿ. ಯಾವುದೋ ರೂಪದಲ್ಲಿ, ನಮ್ಮನ್ನ ಮಿತ್ರರ ರೂಪದಲ್ಲೋ, ಬಂಧುಗಳ ರೂಪದಲ್ಲೋ, ಅಧಿಕಾರಿಗಳ ರೂಪದಲ್ಲೋ, HR ರೂಪದಲ್ಲೋ, ಬೇರೆ ಬೇರೆ ಇಂಥ ಅಶ್ಲೀಲ ಏನದು. ಅವನಿಗೆ ವಯಸ್ಸು ನೋಡ್ಬೇಕ್ರಿ, ಬರೀ 19 ವರ್ಷ, 300ಕ್ಕೂ ಜನರ ಮೇಲ್ಪಟ್ಟಿದ್ದು ಅಂತ ಹೇಳ್ತಾರೆ. ಶಿವ ರುದ್ರತಾಂಡವ. ಯಾರಾದರೂ ಸರಿಯೇ ಪಬ್ಲಿಕ್ ಆಗಿ ಗಲ್ಲೇರಿಸ್ಬೇಕಿಂತ ಅವರನ್ನ. ಏನದು ಬೆದರಿಸಿ ನೋಡಿ. ಒಂದ್ ಇಷ್ಟಪಟ್ಟು ದೇವರ ಹತ್ರ ಹೋಗ್ಬೇಕು. ಹೌದು, ದೇವರೇ. ಅದು ಯಾರಾದರೂ ಅದರಲ್ಲೂ ನಮ್ಮ ಭಾರತಾಂಬೆ, ಇಲ್ಲಿರತಕ್ಕಂಥದ್ದು ಎಲ್ಲರೂ ಅಮ್ಮಂದಿರೆ. ಇಷ್ಟವಿಲ್ಲದೆ ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕೊಟ್ಟಿದೆ. ಮೊನ್ನೆ ಒಂದು ಕೇಸಲ್ಲಿ ಹೇಳುತ್ತೆ, ಡೈವರ್ಸ್ ನಡೀತಿದೆ, ಮನೆ ಕರೀತಾನೆ, ಇಷ್ಟವಿಲ್ಲದಿದ್ದರೂ ಜೊತೆ ಸೇರ್ತಾನೆ ಗಂಡನೇ. ಆಕೆಗೆ ಒಮ್ಮತದ ಸೆಕ್ಸ್ ಇಷ್ಟವಿರಲಿಲ್ಲ, ಪ್ರಣಯ ಇಷ್ಟ ಇರಲಿಲ್ಲ, ಆ ಕೇಸ್ ಮುಂದುವರಿಸಿ ಅಂತ ಹೇಳುತ್ತೆ. ಪತ್ನಿಯನ್ ಸಮೇತ ಹಂಗ್ ಮಾಡುವಾಗಿಲ್ಲ ಮಕ್ಕಳೇ. ಕೈಗೆ ಬಳೆ ಹಾಕೊಂಡಿದ್ದಾರೆ ತಾಯಂದ್ರು ಅಂತೂ. ಇಷ್ಟು ಮೋಸವ, ಇಷ್ಟು ದಗಾನ, ಇಷ್ಟು ನ್ಯಾಯವ, ಇಷ್ಟು ಅನ್ಯಾಯವ, ಇಷ್ಟು ಧರ್ಮವ? ಯೋಚನೆ ಮಾಡಿ ನೋಡಿ. ಅಧರ್ಮವ? ಯಾರಾದರೂ ಸರಿಯೇ ನೋಡಿ, ಹಿಂಗ್ ಸಿಕ್ಕಾಕೊಳ್ಳೋದು. ನಾವು ಸಿಗಾಕುತ್ತೇವೆ ಈ ತರ. ಪ್ರತಿ ಹೆಜ್ಜೆಗೂ ಈ ತರ ನಾಯಿಯ ರೂಪದಲ್ಲಿ ನಿಮ್ಮನ್ನು ಯಾವುದೋ ಒಂದು ಪ್ರಚೋದನೆಗಳು ಬರ್ತಲೇ ಇರ್ತವೆ. ಜಾಗ್ರತೆ ಮಕ್ಕಳೇ. ಯಾರೋ ಎಲ್ಲೋ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಹತ್ರಕ್ಕೆ ಈ ತರ ಬರ್ತಿದ್ದಾರೆ, ಪ್ರಚೋದನೆ ಮಾಡ್ತಿದ್ದಾರೆ. ಉನ್ಮತ್ತರಾಗ್ಬೇಡಿ, ಉದ್ರಿಕ್ತರಾಗ್ಬೇಡಿ, ಇಲ್ಲ ಸಪ್ರೆಸ್ ಆಗ್ಬೇಡಿ. ಅದು ನಿಮ್ ಗಂಡನ ರೂಪದಲ್ಲೇ ಬಂದಿರ್ಬೋದು. ನಿನ್ ಯೋಗ್ಯತೆ ಏನು ಅಂತ ಇರ್ಲಿ, ಹೋಗಪ್ಪ, ಬೊಗಳ್ಕೋ ಹೋಗು. ನನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದೆ. ಹೆಂಡತಿಯ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ಇರ್ಲಿ, ನಿನ್ ಹೊಟ್ಟೆ ತಣ್ಣಗಿರ್ಲಿ ಅಂತಕ್ಕಂಥದ್ದು ಹೇಳ್ಬಿಟ್ಟು ಸುಮ್ಮನೆ ಇಟ್ಬಿಡಿ. ಜಾಗ್ರತೆ ಮಕ್ಕಳು. ಪ್ರತಿ ಹೆಜ್ಜೆ ಲಿಸ್ಟ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಇಂಥದ್ದು ನಡೀತಲೇ ಇರುತ್ತೆ. ಒಂದು ಬಾಡಿಗೆ ಮನೆ ರೂಪದಲ್ಲೋ, ಓನರ್ ರೂಪದಲ್ಲೋ, ಅಕ್ಕಪಕ್ಕದವ್ರ ರೂಪದಲ್ಲೋ ಗಾಡಿ ಓಡಿಸ್ತಿದ್ರೆ ಎಲ್ಲಾದರೂ ನಮ್ಮನ್ನ ಕೆದಕಿ ಉನ್ಮತ್ತರನ್ನಾಗಿ ಮಾಡಿ ಬಾಸುಂಡೆ ಹಿಡಿಸ್ಕೊಬಿಡ್ತೀರಾ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ವಿಚಾರ ಮಾತನಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು
ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬಾಯಲ್ಲಿ ಸದಾ ಅಭಾಸದ ಮಾತುಗಳು, ಕೆಟ್ಟ ಮಾತುಗಳು ಆಡುತ್ತಿದ್ದರೆ ನೆನಪಿಟ್ಟುಕೊಳ್ಳಿ, ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಸದಾ ಕೆಟ್ಟ ಮಾತು, ಸದಾ. ಈಗ ನೋಡಿ, ನಾನು ಒಂದೊಂದ್ಸಮಯ ಸಿಟ್ಟು ಬಂದ್ರೆ ನಿಮ್ಮ ಮನೆ ಬಂಗಾರ ಆಗೋಗ್ರಿ ಅಂತಾರೆ. ಅಷ್ಟೇ, ಬೇಕಿಲ್ಲ. ಕೆಟ್ಟದ್ದು ಭಾಷೆ ಬಳಸ್ಬಾರ್ದು. ಭಗವಂತನ ಮುಂದ್ಗಡೆ ನೀವು ಅದನ್ನ ಅಯ್ಯ ಅಂತ ಅನ್ಬಿಡಿ. ಈಗ ಹೊಟ್ಟೆ ಇಟ್ಕೊಂಡು ಅಯ್ಯ ಅನ್ಬಿಡಿ, ಅಷ್ಟೇ ಸಾಕು. ಅವನು ನಿಲ್ಲುತ್ತಾನೆ. ಯಾರಿಗೂ ಯಾವುದೇ ವಿಚಾರಕ್ಕೂ ನಾನು ನೋಡಿದ್ದಾನೆ, ತುಂಬಾ ಜನಗಳು ಸದಾ ನೆಗೆಟಿವ್ ಮಾತಾಡೋದು, ಸದಾ ಕೆಟ್ಟದ್ದು ಮಾತಾಡೋದು, ಸದಾ ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡೋದು, ಸದಾ ಇನ್ನೊಬ್ಬರ ವಿಚಾರವೇ ಮಾತಾಡೋದು, ಇಲ್ಲ ದೂಷಿಸೋದು. ಕೆಟ್ಟ ಭಾಷೆ ನೆನಪಿಟ್ಟುಕೊಳ್ಳಿ. ಯಾಕೆ ಅಂದ್ರೆ ಬುಧ ಗ್ರಹ ದೋಷ ಆಗ್ಬಿಡ್ತಾನೆ. ವಾಣಿಕಾರಕನನ್ನ ದೋಷ ಮಾಡಿದರೆ ನೆನಪಿಟ್ಟುಕೊಳ್ಳಿ, ಅವರ ಮನೆ ಲಕ್ಷ್ಮಿ ನೆಲೆಸೋಲ್ಲ. ಆ ಬುಧ ಯಾರು? ನಾರಾಯಣ ಸ್ವರೂಪ. ತುಂಬಾ ಜನಕ್ಕೆ ಗೊತ್ತಿಲ್ಲ ಬುಧವಾರದಂದು ದುಡ್ಡು ಕೊಡಬಾರದು ಅಂತ. ಎಷ್ಟೋ ಜನಕ್ಕೆ ಶುಕ್ರವಾರ ಅಂತಾರೆ. ಶುಕ್ರವಾರ ಆಮೇಲೆ ಬಂದಿರೋ ಕತೆ. ಬುಧವಾರ ದುಡ್ಡು ಕೊಡಬಾರದು, ಬರೋದ್ ಬರ್ಲಿ. ಪರಿಪೂರ್ಣ ಲಕ್ಷ್ಮೀನಾರಾಯಣ ಸ್ವರೂಪ. ಅಂತ ಒಂದು ಲಕ್ಷ್ಮಿ ಬರಬೇಕು ಅಂದ್ರೆ ನಿಮ್ಮ ವಾಕ್ ಶುದ್ಧಿ ಇರಬೇಕು. ನೀವು ನೋಡಿ, ಕರ್ನಾಟಕ ಸಿಂಹಾಸನಾಧೀಶ್ವರ ಅವರ ವಾಣಿಗಿಂತಲ್ಲ. ಎಂತ ಚಕ್ರವರ್ತಿ ಆದರೂ ಶಿರವಾಗಿ ನಿಲ್ಲಬೇಕು, ಮಾತೇ ಇಲ್ಲ. ಅದೊಂದು ಲೆಕ್ಕ. ಯಾಕೆ ಹೇಳಿ? ಅಲ್ಲಿ ಸರಸ್ವತಿ ಇದೆ, ತಾಯಿ ಜಗನ್ಮಾತೆ ಇದೆ, ಬೇರೆ ಮಾತೇ ಇಲ್ಲ. ಸಕಲ ಜಗತ್ತಿನ ಸಂಪತ್ತು, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಅಲ್ಲಿ ಶರಣಾಗತಿ. ನೋಡಿ, ಅಲ್ಲಿ ಏನಾದ್ರೂ ಒಂದು ಅಪಭ್ರಂಶದ ಮಾತು ಬರುತ್ತಾ, ಕೆಟ್ಟ ಮಾತು ಬರುತ್ತಾ, ಕೆಟ್ಟ ಆಲೋಚನೆ ಬರುತ್ತಾ, ಕೆಟ್ಟ ಚಿಂತನೆ ಬರುತ್ತಾ, ನಿಮ್ಮ ಮಾತೆ ನಿಮ್ಮ ಮನೆಯನ್ನು ಮುಳುಗಿಸುತ್ತೆ. ಈ ಒಂದು ತಪ್ಪು ಬಾಯಲ್ಲಿ ಆಡಿದರೆ ಸದಾ ಕೆಲವರು ನೆಗೆಟಿವ್. ನೀನ್ ಹಂಗಾಗೋಗು, ನೀನ್ ಹಿಂಗಾಗೋಗು, ಅವ್ರು ಹಿಂಗ್ ಮಾಡಿಬಿಟ್ಟಿದ್ದಾರೆ, ಬರೀ ಕೆಟ್ಟ ವಾರ್ತೆಗಳು. ಇಟ್ಟಿದ್ಯಾ ಪ್ರಸಾದ ಅನ್ನಲ್ಲ. ಯಾವಾಗ್ಲೂ ಬಾಯಿ ಜಾರಿ ಒಂದು ಮಾತು ಬಂದ್ಬಿಡುತ್ತೆ. ಉಪ್ಪು ಖಾರ ತಿನ್ನೋರು ಪರವಾಗಿಲ್ಲ, ಒಪ್ಕೊಳ್ಳೋಣ, ಸಿಟ್ಟಿನ ಮನುಷ್ಯ. ಬಟ್ ಸದಾ ಮಗುನ ಮೇಲೆ ತಕತೆ ರುದ್ರಾಂಶ ಸ್ವರೂಪವಾಗಿ ಆಡ್ತಿದ್ರೆ ಆ ಮನೆಯಲ್ಲಿ ನೆನಪಿಟ್ಟುಕೊಳ್ಳಿ, ಲಕ್ಷ್ಮಿ ಹೋಯ್ತು, ಶುಕ್ರ ಹೋಯ್ತು. ಯಾವಾಗ ಶುಕ್ರ ಹೋಯ್ತೋ ಗುರು ಹೋಯ್ತು. ಶಿವ ಹೋದ, ಲಕ್ಷ್ಮಿ ಅಣ್ಣ. ಯಾವಾಗ ಶಿವ ಹೋದ ನೆಮ್ಮದಿ ಹೋಯ್ತು, ಶಕ್ತಿ ಹೊರಟೋಗುತ್ತೆ, ಪಾರ್ವತಿ ಎದ್ದೊರಟೋಗ್ತಾಳೆ. ನೆನಪಿಟ್ಟುಕೊಳ್ಳಿ. ಈ ರೀತಿ ಗ್ರಹಗಳು ಒಂದ್ರ ಮೇಲೊಂದು ಜೋಡಿಸ್ಕೊಳ್ಳತಕ್ಕಂಥದ್ದು, ಪೂಣಿಸ್ಕೊಳ್ಳತಕ್ಕಂಥದ್ದು ಆಗುತ್ತೆ. ಬಾಯಲ್ಲಿ ಕೆಟ್ಟ ಮಾತು ಆಡ್ಲೇಬೇಡಿ. ಅದಕ್ಕೆ ನಮ್ಮ ವೈದಿಕದಲ್ಲಿ ಇವತ್ತು ಯಾವ ಮಕ್ಕಳನ್ನಾದ್ರೂ ನೋಡಿ, ನೀವು ಆಡ್ತಿರ್ತಾರೆ ನಮ್ಮ ಮನೆಯಲ್ಲಿ ಗೇಮ್ಸು, ಇನ್ನೊಂದು ಸಡನ್ ಆಗಿ ಎಫ್ ವರ್ಡ್ಗಳೆಲ್ಲ ಯೂಸ್ ಮಾಡ್ತಾರೆ. ಅಯ್ಯೋ ಅಂತ ಗದರಿದ್ದೇನೆ. ಏನು ಮಾತನಾಡ್ತಿದ್ರು ಅವ್ರಿಗೆ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಕಾಮನ್ ವರ್ಡ್ ಆಗ್ಬಿಟ್ಟಿದೆ ಮಕ್ಕಳೇ ಇವತ್ತಿನ ಮಕ್ಕಳ ಬಾಯಲ್ಲಿ. ಯಾರೋ ಇದಾರೆ ಕೆಲವರು ಹಳ್ಳಿ ಕಟ್ಟೆ ಹತ್ರ ಕೂತ್ಕೊಂಡು ಏನೋ ಮಾತಾಡೋದು, ಅದು ಬಿಡಿ. ಅಲ್ಲಿ ಹಂಗೇ ಇರ್ತಾರೆ. ಅದೇ ಅರ್ಕಲ್ ಚಡ್ಡಿ, ಅರ್ಕಲ್ ಪಂಚೆ. ಅವ್ರಿಗೆ ಎಷ್ಟಿದ್ರು ತಿನ್ನೋದ್ ದಾರಿದ್ರ, ಬದುಕಕ್ಕೆ ದಾರಿದ್ರ, ನಿದ್ದೆಗೆ ದಾರಿದ್ರ, ಆರೋಗ್ಯಕ್ಕೆ ದಾರಿದ್ರ, ಕೌಟುಂಬಿಕ ದಾರಿದ್ರ, ಮಾನಸಿಕ ದಾರಿದ್ರ. ಮೈ ಗುಡ್ನೆಸ್. ಕೆಟ್ಟ ಭಾಷೆ, ಕೆಟ್ಟದ್ದು ಹೇಳೋದು, ಕೆಟ್ಟದ್ದು ಯೋಚನೆ ಮಾಡೋದು, ಯೋಚನೆ ಸಮೇತ ಮಾಡಬಾರದು ಅಂತ ಹೇಳ್ತಾರೆ ಕೃಷ್ಣರು. ನಿನ್ನ ವಾಣಿ ಕೆಡ್ತು, ಸಕಲವೂ ಕೆಡ್ತು. ನೆನಪಿಟ್ಟುಕೊಳ್ಳಿ, ಸಕಲ ಅಷ್ಟಗ್ರಹಗಳು ಕೆಡ್ಲಿಕ್ಕೆ ಶುರು ಹಚ್ಕೊಬಿಡ್ತವೆ. ರಾಹು ವಿಜೃಂಭಿಸ್ಬಿಡ್ತಾನೆ ಮನೆಯಲ್ಲಿ, ಕೇತು ವಿಜೃಂಭಿಸ್ಬಿಡ್ತಾನೆ ಆ ಮನೆಯಲ್ಲಿ. ನಾನು ನೋಡಿದ್ದಾನೆ, ಒಬ್ಬ ದೊಡ್ಡ ಕಸ್ಟಮ್ಸ್ ಆಫೀಸರ್, ತುಂಬಾ ದೊಡ್ಡ ಆಫೀಸರ್. ಆ ದುಡ್ಡಿನ ಮದ,
ಆ ತಾಯಿ ಜೀವ ಮನೆಗೆ ಆಗಾಗ ಒಂದು ಪ್ರಾರ್ಥನೆ, ಪೂಜೆ, ಪ್ರಸಾದಕ್ಕೆ, ಒಂದು ಸಂಸ್ಕಾರಕ್ಕೆ ಕರೆಯೋದು. ಏನೋ ಒಂದು ಆಸೆ, ನಂಬಿಕೆ. ಹೋಗ್ತಿದ್ದೆ. ದೊಡ್ಡದು ತಾನ ಹೇಳಬಾರ್ದು, ಒಂದು ತಿಂಗಳಿಗೆ ಅದೆಷ್ಟೋ ಕೋಟಿ ಬರೋದು ಬಿಡಿ, ಅಂಥದ್ದೊಂದು ಅಧಿಕಾರಿ. ಬಾಯಲ್ಲಿ ಕೆಟ್ಟದೆ ಆಳ್ದೆ, ಅಮ್ಮ ತಡೆದ್ ನಿಲ್ಲಿಸ್ಕೋ, ಅದ್ ಹೆಂಗ್ ತಟ್ಟೆ ಹಿಡ್ಕೊಂಡಿದೀಯಾ, ಮನೆಯೊಂದು 3 ಬಾಗಿಲಾಗ್ಬಿಡ್ತವೆ. 3 ಬಾಗಿಲಲ್ಲ, ಅಂತಿಂಥದ್ದೆಲ್ಲ ಅಸ್ತು ದೇವತೆಗಳಿರ್ತಾರೆ. ಯಾವಾಗಲೂ ಇಷ್ಟು ಹೊಲಸು ಕೆಟ್ಟದ್ದು ಮಾತನಾಡಬಾರದು, ಅಯ್ಯಯ್ಯೋ ರಣಕೀಕೆ ಆಗ್ಬಿಡುತ್ತೆ ಅಂತ. ಈಗ ಆಕೆ ವೈಧವ್ಯವಾಗಿ ಇದ್ದಾಳೆ, ಇಷ್ಟೇ ಹೇಳಬಲ್ಲ. ಬಾರಿ ಕೆಟ್ಟದ್ದೇ. 2 ಹೆಣ್ಮಕ್ಳು, 2 ಗಂಡು ಮಕ್ಕಳು, 4 ದಾರಿ. ಆ ಶ್ರೀಮಂತಿಕೆ ಕೇಳಬೇಡಿ, ಎಲ್ಲ ಒಂಥರ ತೊಳ್ಕೊಂಡು, ಗುರುಗಳೇ ನೀವು ಅವತ್ತು ಹೇಳಿದ್ರಿ, ಗುರುಗಳೇ ನೀವು ಅವತ್ತು ಹೇಳಿದ್ರಿ, ಎಷ್ಟು ಹೇಳಿದ್ರು. ಕೆಲವ್ರಿಗೆ ಅಂಥದ್ದೊಂದಿರುತ್ತೆ. ಅದಕ್ಕೆ ನಮ್ಮ ವೈದಿಕತೆಯಲ್ಲಿ ಪ್ರತಿ ಬಾರಿ ನಾವು ಮಾತನಾಡುವಾಗ ಕೇಶವಾಯ ನಮಃ, ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ರಾಮಾನ್ ಬಿಡ್ತೇವೆ, ಅಮ್ಮಾನ್ ಬಿಡ್ತೇವೆ, ದುರ್ಗಾನ್ ಬಿಡ್ತೇವೆ, ನರಸಿಂಹಾನ್ ಬಿಡ್ತೇವೆ, ಕೃಷ್ಣಾನ್ ಬಿಡ್ತೇವೆ. ನಿನಗೆ ಸೇರಿತು ಭಗವಂತ, ಆಯ್ತು ಅಷ್ಟೇ. ಅಲ್ಲಿ ನಿಲ್ಲಬಾರದು, ಆ ಏಸಿಗೆ ಮಾತನಾಡಬಾರದು. ಅಷ್ಟು ದೊಡ್ಡ ಕಸ್ಟಮ್ಸ್ ಅಧಿಕಾರಿ, ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಕೋಟಿಗಟ್ಟಲೆ ಲಕ್ಷ್ಮಿ ಹೆಂಗ್ ಬಿದ್ದಿತ್ತು ಹಾಗೇ ಹೊರಟೋಗ್ಬಿಟ್ಟಿದೆ. ಒಬ್ಬನಂತೂ ದೊಡ್ಡ ಕಳ್ಳ, ಮನೇಲೆ ಕಳ್ಳ, ಅವ್ರಿಗೆ ಗೊತ್ತಿಲ್ಲ. ಒಂದು 10-15 kg ಬಂಗಾರ ಎತ್ತಿದ್ದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 19ನೇ ವಯಸ್ಸಿಗೆ ಪಬ್ಬು, ಕ್ಲಬ್ಬು, ಇನ್ನೊಂದು ಗೊತ್ತೇ ಇಲ್ಲ. ಅವ್ರು ಅನ್ಕೊಂಡಿದ್ದಾರೆ, ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ ಅಂತೀವಿ. ಇಂಥ ಪಬ್ಬು ಕ್ಲಬ್ಗೆ ಹೋಗಿ ಕುಣಿಯೋರು 90% ಇಂಥ ಒಂದು ಕಳ್ಳಕಾಕರರ ದುಡ್ಡು, ಮೋಸ ಮಾಡಿದ ದುಡ್ಡು. ಸತ್ಯವಾಗ್ಲೂ ಹೇಳ್ತಾನೆ, ಯಾರೋ ಒಂದು ಥ್ರಿಲ್ಗೋಸ್ಕರ ಒಂದಷ್ಟು ದುಡ್ಡು ಸೇರಿಸಿಟ್ಕೊಂಡು ಇಂಥದ್ದು ಒಂದು ಥ್ರಿಲ್ಗೆ 1-2 ಬಾರಿ ಹೋಗ್ಬೋದೇನೋ, ಕಷ್ಟ ಪಟ್ಟಿರೋ ಮನುಷ್ಯ ಅಂತ ಜಾಗಕ್ಕೆ ಹೋಗೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ, ಹೋಗೋದೇ ಇಲ್ಲ. ನ್ಯಾಯಯುತವಾಗಿ ಬದುಕ್ತಕ್ಕಂಥವ್ರು ಹೋಗೋದಿಲ್ಲ ಅಂತ ಜಾಗಗಳಿಗೆ, ಅಂಥದ್ದು ಖರ್ಚು ಮಾಡೋಲ್ಲ ಧರ್ಮವಂತರು. ಯಾರ್ದೋ ಕಂಡವ್ರು ಹೊಟ್ಟೆ ಹೊಡೆದಿರೋರು, ಈ ತರ ಜನಗಳು ದುಡ್ಡು ಹೊಡೆದಿರೋರೇ ಅಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ಹೋಗೋದು. ಅದ್ ನೋಡಿದಾನೆ ಅಮ್ಮ, ಈ ಬಾಯಲ್ಲಿ ಬರೋ ಹೊಲಸು ಮಾತುಗಳು ಅಸ್ತು ಆಗ್ಬಿಡ್ತವೆ. ದಯಮಾಡಿ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಬಿಚ್ಚಲೇಬೇಡಿ, ಎದ್ದೋಗ್ಬಿಡಿ ಆ ಜಾಗದಿಂದ. ಸರ್ವಂ ನಾಸ್ತಿ, ನೆನಪಿಟ್ಟುಕೊಳ್ಳಿ, ಸರ್ವಂ ನಾಸ್ತಿ, ಬುದ್ಧಿ ನಾಸ್ತಿ. ಒಂದು ಮಗಳಿಗೆ ಹುಚ್ಚಿಡ್ದಿದೆ, ಏನೋ ಒಂದು ರೀತಿಯ ಉನ್ಮಾದ ಹುಚ್ಚು, ಅದು ಹೇಳಲಿಕ್ಕಾಗದಂತ ಸಂಕಟ ಆಯ್ತು. ಏನ್ ಗುರುಗಳೇ ಇದು, ನಿನ್ ಗಂಡಮ್ಮ, ನಿನ್ನ ಗಂಡ ಬಾಯಲ್ಲಿ ಬರ್ತಾ ಇದ್ದಂತ ಮಾತುಗಳು ಇದೆಲ್ಲ ಮನೆಗೆ ಅಪ್ಲೈ ಆಗ್ಬಿಟ್ಟಿದೆ. ಆ ವೈಬ್ರೇಷನ್ಸ್ ಇರ್ತವೆ, ನೆನಪಿಟ್ಟುಕೊಳ್ಳಿ. ಆ ವೈಬ್ರೇಷನ್ಸ್, ದಟ್ ಕಮ್ಸ್ ಅಟ್ರಾಕ್ಷನ್. ವೆರಿ ಕೇರ್ಫುಲ್. ನೀವು ಅನ್ಕೊಂಡಿದ್ದೀರಿ ನಿಮ್ಮ ಮಾತುಗಳಲ್ಲಿ ಅಂತ ಶಕ್ತಿ ಇಲ್ಲ ಅಂತ. ನೆನ್ಪಿಟ್ಕೊಳ್ಳಿ, ಮಾತುಗಳಲ್ಲಿ, ನೀವು ಹೇಳುವ ಮಾತುಗಳಲ್ಲಿ ಅಪರಿಮಿತ ಶಕ್ತಿ ಇದೆ, ವಿಪರೀತ ಶಕ್ತಿ ಇದೆ. ನೆನಪಿಟ್ಟುಕೊಳ್ಳಿ, ವಿಪರೀತ. ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ. ಬನ್ನಿ, ಇನ್ಮೇಲೆ ದಯಮಾಡಿ ಆ ಕೆಟ್ಟ ಭಾಷೆ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ 3 ಪಕ್ಕಕ್ಕೆ ಇಟ್ಬಿಡಿ. ಕೇಳ್ಕೊತೇನೆ, ಧ್ಯಾನಂ ಸರ್ವತ್ರ ಸಾಧನಂ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಅಶ್ವಿನಿ ನಕ್ಷತ್ರ ಭಾವ, ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆ ಅಲ್ಲೊಂದು ಬಾಧೆಯೇ, ಗೌರವಕ್ಕೆ ಮಣ್ಣು. ಏನೋ ಮಾಡಿ ಇಟ್ಕೊಂಡಿದ್ದೀರಿ, ಅದು ಹುಡ್ಕೊಂಡು ಬಂದು ಹೊಡೆಯುತ್ತೆ. ಮಾಡಬಾರದ್ದು ಮಾಡಿದರೆ ಆಗಬಾರದ್ದಾಗುತ್ತೆ. ಯಾರ್ದು ಹೊಟ್ಟೆ ಹೊಡೆದು, ಬದುಕೊಡ್ದು, ಜೀವನ ಹೊಡೆದು, ಇಟ್ ವಿಲ್ ನಾಟ್ ಸ್ಟ್ಯಾಂಡ್. ನೆನಪಿಟ್ಟುಕೊಳ್ಳಿ, ಯಾರಾದರೂ ಸರಿಯೇ, ಈ ಪ್ರಕೃತಿ ಇದೆಯಲ್ಲ, ಕೊಟ್ಟೇ ಕೊಡುತ್ತೆ ಉತ್ತರ. ನೆನಪಿಟ್ಟುಕೊಳ್ಳಿ, ಕೊಟ್ಟೇ ಕೊಡುತ್ತದೆ. ಅದು ನನ್ನ ನಂಬಿಕೆ. ಅದರಿಂದ ಆದಷ್ಟು ವೈದಿಕಂ ಧರ್ಮಂ ನಮ್ಗೆ ಆಗ್ಲಿ, ಈಗ ಸುಮ್ಮನಿದ್ದು ಬಿಡೋಣ. ಇವತ್ತು ಮೇಷಂ, ಸುಮ್ಮನಿದ್ದು ಬಿಡಿ. ಧರ್ಮಂ, ದಾನಂ, ವಿನಾಯಕ ದರ್ಶನಂ, ದುರ್ಗಾ ದರ್ಶನಂ, ಪುಟ್ಟ ಸಮಾಧಾನ. ವೃಷಭ ರಾಶಿ, ದೂರದ ಕೆಲಸ,
ಬಂಗಾರ, ಬೆಳ್ಳಿ, ಆಭರಣ, ಸಂಗಾತಿ, ಡೈವರ್ಸ್ ಕೇಸುಗಳು, ಮಾನಸಿಕ ಸಮಸ್ಯೆಗಳು, ಸರ್ಕಾರಿ ಮಟ್ಟದ ಕೆಲಸಗಳು, ಸ್ವಂತ ಬಿಸ್ನೆಸ್ಗಳು, ಒಂದು ಸ್ವಲ್ಪ ತಳಮಳ, ಅತಿ ಆಸೆ, ಬರೆ. ಮಿಥುನ ರಾಶಿ ವಿಶೇಷವಾಗಿ ಚಂದ್ರ ಕೇತು ಸಾರ ಲಾಭದಲ್ಲಿದ್ದಾನೆ, ಓಕೆ. ಕೇತುವು 3ನೇ ದನಲ್ಲಿದ್ದಾನೆ, ಓಕೆ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಕಷ್ಟಪಟ್ಟು ಬದುಕು ಕಟ್ಟತಕ್ಕಂಥದ್ದು, ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕೆಲಸ, ಕನ್ಸಲ್ಟೆನ್ಸಿಯಲ್ಲಿರತಕ್ಕಂಥವ್ರಿಗೆ ಕಷ್ಟಪಟ್ಟು ಒಂದಷ್ಟು ಊಟ, ಬಟ್ಟೆ, ಬದುಕು, ಗೌರವ, ನೆಮ್ಮದಿ. ಕರ್ಕಾಟಕ ರಾಶಿ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸು ಒಂದು ಸಣ್ಣ ವಿಚಲಿತ, ಮನಸ್ಸು ಒಂದು ಸ್ವಲ್ಪ ಭಾರ ಅನ್ನತಕ್ಕಂಥದ್ದು, ಅಷ್ಟು ಬಿಟ್ಟು ನೀನು ದೊಡ್ಡ ಸಮಸ್ಯೆ ಆಗತಕ್ಕಂಥದ್ದು ಏನೂ ಇಲ್ಲ. ಉದ್ಯೋಗದಲ್ಲಿ ಕೆಲವರು ಕಾಲು ಎಳಿತಕ್ಕಂಥ ಪ್ರಸಂಗ, ನೀವು ಕರೆಕ್ಟ್ ಇದ್ದೀರಾ, ನೀವು ನಿಜಾಯಿತಿಯಿಂದ ಇದ್ದೀರಾ, ಎವ್ರಿಥಿಂಗ್ ಡ್ರೈವ್ಸ್. ಅಷ್ಟು ಹೋಗಿ ಗಣಪತಿ ಸಮಾಧಾನ. ಸಿಂಹರಾಶಿ ಭಾಗ್ಯದಲ್ಲಿ ಚಂದ್ರ ಕೇತು ಸಾರದಲ್ಲಿ ಸೂರ್ಯನ ಜೊತೆಲಿ ಸೇರ್ಬಿಟ್ಟಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಇನ್ವೆಸ್ಟ್ಮೆಂಟು, ದೊಡ್ಡ ರಿಸ್ಕು ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ನಿಮ್ಮ ಲೆಕ್ಕಾಚಾರಕ್ಕೆ ತಕ್ಕದಾಗಿ ನಡೆಯತಕ್ಕಂಥದ್ದಲ್ಲ. ವೈದಿಕರಾಗಿದ್ದೀರಿ, ಅಸ್ಟ್ರಾಲಜರ್ಸ್ ಆಗಿದ್ದೀರಿ, ಪುರೋಹಿತರಾಗಿದ್ದೀರಿ, ಧರ್ಮಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ನಡೆಸ್ತಿದ್ದೀರಿ, ಅನುಕೂಲ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚಂದ್ರ ಅಷ್ಟಮ ಕೇತು ಸಾರ ಅನ್ನೋ ಒಂದು ಮನೆಯ ವಿಚಾರ, ಸ್ತ್ರೀ ವಿಚಾರ, ಕುಟುಂಬ ವಿಚಾರ, ದಾಂಪತ್ಯ ವಿಚಾರ, ಆರೋಗ್ಯ ವಿಚಾರ, ತುಂಬಾ ಹತ್ತಿರದವರ ವಿಚಾರದಿಂದ ಸ್ವಲ್ಪ ನೋವು. ಗ್ರಹಣಂ ಮನೆಯ ಹಿರಿಯ ಪುರುಷರೋರ್ವರಿಗೆ ಒಂದು ಸಮಸ್ಯೆ ಇದೆ, ಜಾಗ್ರತೆ. ಮನೆಯಲ್ಲಿ ದೊಡ್ಡವರು ಯಾರಾದ್ರೂ ಇದ್ರೆ ಆರೋಗ್ಯ ನೋಡ್ಕೊಳ್ಳಿ. ಅಕ್ಕ, ಭಾವ, ತಂಗಿ, ಭಾವ, ಮಾವಯ್ಯ, ಗಂಡನ ತಂದೆ, ಹೆಂಡತಿಯ ತಂದೆ, ಹಿರಿಯರು ಒಂದು 65-70 ದಾಟಿರೋರ ಕಡೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚೆನ್ನಾಗಿದೆ. ಚಂದ್ರನ ಭಾವ ಕೇಂದ್ರದಲ್ಲಿರೋದು ಒಳ್ಳೆಯದು, ಬಟ್ ಶುಕ್ರನ ಜೊತೆ ಕೇತು ಸಾರದಲ್ಲಿ ಸೇರಿರೋದ್ರಿಂದ ಕೈ ಕೆಸರಾಗದೆ ಬಾಯಿ ಮೊಸರಾಗೋದು. ಇಲ್ಲೂ ಹಳೆಯ ನೆನಪುಗಳು, ಅವ್ರು ಹೀಗೆ ಮಾಡಿದ್ರು, ಮತ್ತೆ ಆ ನಾಯಿನ ತಂದು ಗೋಯ ಹತ್ರ ನಿಲ್ಲಿಸ್ಕೋತಿದ್ರು. ಯಾವಾಗಲೂ ಬೊಗಳಿದಂಥ ಮಾತುಗಳು, ಯಾವಾಗಲೂ ಕೆದಕಿದಂಥ ಮಾತುಗಳು, ಯಾವಾಗಲೂ ಆದ ಗಾಯದ ಮಾತುಗಳನ್ನ ನೆನೆಸ್ಕೊಳ್ತಕ್ಕಂಥದ್ದು ಬಿಟ್ಟು ಬಿಡಿ. ಅದಾಗೆ ನಾವು ಹಾಗೆ 100ಕ್ಕೆ 90 ಜನ ಹಳೆ ಗಾಯಗಳನ್ನ, ಹಳೆ ನೋವುಗಳನ್ನ ತಂದು ತಟ್ಟೆಯಲ್ಲಿ ಹರಡಿಕೊಳ್ಳೋದು. ಅವತ್ತಂಗಾಗ್ಬಾರ್ದಿತ್ತು ಗುರುಗಳೇ, ಅವತ್ತಿಂಗಾಗ್ಬಾರ್ದಿತ್ತು ಗುರುಗಳೇ, ಆಗೋಯ್ತಲ್ಲ, ಮುಗಿತು. ಆಗಬೇಕಾಗಿರುವುದು ನೋಡೋಣ. ಇವತ್ತು ಆ ರೀತಿ ಮುಂದಕ್ಕೆ ಹೋಗಿ ತುಂಬಾ ಚೆನ್ನಾಗಿರ್ತೀರಿ. ಕೊಡುದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಸಂಗಾತಿಯ ಜೊತೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಕೂಡ. ವೃಶ್ಚಿಕ ರಾಶಿ ಚಂದ್ರ 6ನೇ ಮನೆ, ಕೇತು ಸಾರ, ಕೇತು ದಶಮ. ವೃತ್ತಿಗೆ ಸಂಬಂಧಪಟ್ಟಂತೆ, ಸಂಗಾತಿ ಮನೆಯ ಸಂಬಂಧಪಟ್ಟಂತೆ, ಪಾಲುದಾರಿಕೆಗೆ ಸಂಬಂಧಪಟ್ಟಂತೆ ಅಲ್ಲೊಂದೇನೋ ಒಂದು ಕೆಸರು ತೊಳ್ಕೋತೀರಿ. ಯೋಚನೆ ಏನ್ ಮಾಡಬೇಡಿ. ಗಣಪತಿ ಆರಾಧನೆ, ದುರ್ಗಾ ಆರಾಧನೆ ಚೆನ್ನಾಗಿದೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಓದು ಸ್ವಲ್ಪ ಎಚ್ಚರಿಕೆ ಅಂತೀರಿ. ಆಮದು, ರಫ್ತು, ಎಕ್ಸ್ಪೋರ್ಟ್, ಇಂಪೋರ್ಟ್, ದೊಡ್ಡ ಕಂಪ್ನಿಗಳು, ಇನ್ವೆಸ್ಟ್ಮೆಂಟು ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಧನುಸು ರಾಶಿ ಪಂಚಮದಲ್ಲಿ ಚಂದ್ರ ಫ್ಯಾಂಟಾಸ್ಟಿಕ್, ಬಟ್ ಕೇತು ಸಾರ, ಕೇತು ಭಾಗ್ಯದಲ್ಲಿ. ಖಂಡಿತ ಅಲ್ಲೆಲ್ಲೋ ಮಕ್ಕಳ ವಿಚಾರ, ಮನೆ ವಿಚಾರ, ಗೌರವದ ವಿಚಾರ, ಸ್ಟೇಟಸ್ ವಿಚಾರ, ತುಂಬಾ ದೊಡ್ಡವರಾಗಿದ್ದೀರಿ. ದೊಡ್ಡ ವ್ಯವಸ್ಥೆ, ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ದೊಡ್ಡ ವ್ಯಾಪಾರ, ದೊಡ್ಡ ಉದ್ಯೋಗ, ರಾಜಕೀಯ, ಗವರ್ಮೆಂಟ್, ಗೆಜೆಟೆಡ್ ಆಫೀಸರ್, ಈ ಥರದ್ರಲ್ಲಿ ಇದ್ದೀರಿ. ಒಂಥರ ಒತ್ತಡವೇ, ಏನೋ ಒಂದು ಭಾರ. ಶುಕ್ರನಿಗೆ ಚಂದ್ರ ಫ್ಯಾಂಟಾಸ್ಟಿಕ್, ಬಟ್ ಕೇತು ಸಾರ. ಸೂರ್ಯನಿಗೆ ಚಂದ್ರ ಓಕೆ, ಬಟ್ ಕೇತು ಸಾರ ಗ್ರಹಣ ಛಾಯೆ. ದೊಡ್ಡ ಸ್ಥಾನದಲ್ಲಿರುವವರಿಗೆ ಸ್ಥಾನ ಅತಂತ್ರ, ಎಚ್ಚರಿಕೆ, ಶಿವಪೂಜೆ, ರುದ್ರಾಭಿಷೇಕಂ, ಸಮಾಧಾನ. ಮಕರ ರಾಶಿ
ಚೆನ್ನಾಗಿದೆ. ಸುಖ ಸ್ಥಾನದಲ್ಲಿ ಚಂದ್ರ ಸಪ್ತಮಾಧಿಪತಿ, ಫ್ಯಾಂಟಾಸ್ಟಿಕ್. ಬಟ್ ಕೇತು ಸಾಧದಲ್ಲಿದ್ದು ಕೇತು ಅಷ್ಟಮ. ತುಂಬಾ ಹತ್ತಿರದವರಿಂದ ನೋವು ತಿನ್ನೋದು, ಪಾಲುದಾರಿಕೆ, ಸಂಗಾತಿ, ಸ್ನೇಹಿತರು, ಅಂದುಕೊಂಡ ಕೆಲಸಗಳು ಸ್ವಲ್ಪ ವಿಘ್ನ. ದುರ್ಗಾರಾಧನೆ, ದುರ್ಗಾ ಪೂಜೆ, ದುರ್ಗಾ ದರ್ಶನ, ಸಮಾಧಾನ, ದೊಡ್ಡ ರಿಸ್ಕ್ ಬೇಡ. ಸ್ವಲ್ಪ ಇವನ್ ನರ್ವಸ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಡಯಾಲಿಸಿಸ್ ಪ್ರಾಬ್ಲಮ್, ಸ್ವಲ್ಪ ಎಚ್ಚರಿಕೆಯಿಂದ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಇನ್ನು ಕುಂಭರಾಶಿ, 3ನೇ ಮನೆಯಲ್ಲಿ ಚಂದ್ರ ಇರೋದು ಧೈರ್ಯ. ಕೇತು ಸಾರದಲ್ಲಿ ವೈರಾಗ್ಯ, ಧೈರ್ಯ, ಆತ್ಮಿಕ ಧೈರ್ಯ. ಬಟ್ 7ನೇ ಮನೇಲಿ ಕೇತು, ನೀವು ನಂಬದವರೆಲ್ಲ ನೋವೇ. ನಿಮಗೆ ಕುಂಭರಾಶಿಗೆ ಎಷ್ಟು ಹೇಳಿದ್ರು ನೀವು ಕೇಳಲ್ಲ. ನೀವು ಹಾಗೆ, ನಿಮ್ಮದ ಹಾಗೆ, ನೀವು ಬದಲಾಗೋಲ್ಲ, ನೀವೆಲ್ಲಿದ್ದರೂ ಹೀಗೆ. ಸೊ ಇವತ್ತು ಆ ಥರದ್ದು ಯಾರೋ ನಂಬದವರು, ಒಡ ಹುಟ್ಟಿದವರು, ಕುಟುಂಬದವರು, ಆತ್ಮೀಯರು, ಸ್ನೇಹಿತರು, ಬಂಧುಗಳು, ಅಲ್ಲೊಂದು ಸಣ್ಣ ಗಾಯದ ಭಾವ ಉಂಟು. ತುಂಬಾ ಒಂಥರ ದುಃಖ ಉಮ್ಮಳಿಸ್ತಕ್ಕಂಥ ಪ್ರಭಾವ ಆಗುತ್ತೆ. ಈ ಎಚ್ಚರಿಕೆ ಬಿಟ್ಟು ಬಿಡಿ. ಕೆಲವರು ಬದಲಾಗೋಲ್ಲ. ಕಾಶಿಗೆ ಹೋದ್ರು ನೀವೇನೇ ಮಾಡಿ, ಏನಕ್ಕೆ ಕಾಶಿಗೆ ಹೋಗೋದು, ಎಲ್ಲ ಬಿಟ್ಟು ಬರ್ತೀವಿ ಅಂತ ಇನ್ನಷ್ಟು ಕಲ್ಲಾಗೋದು. ಶಿವ ಅಂದಮೇಲೆ ಅಷ್ಟೇ ಗಂಗೆಯಾಗೆ ಹರಿತಾ ಇರ್ಬೇಕು. ಗಂಗೆ ಅಷ್ಟು ಪವಿತ್ರಳಿಲ್ಲ ಅಂದ್ರೆ ಎಲ್ಲ ಕಳ್ಕೊಂಡು ಬಂದಿದ್ದೀವಿ ಅಂತ ಇನ್ನು ತಗಲಾಕೊಳ್ಳೋದು ಹೋದ್ರೆ ಬಿಡ್ತಾ ಬರ್ಬೇಕು ನೀವು. ಇವತ್ತು ಅದನ್ನ ಮಾಡಿ ನೆಮ್ಮದಿ ಆಗಿರ್ತದೆ. ಇನ್ನು ಮೀನರಾಶಿ, ಚಂದ್ರ ಕೇತು ಸಾರ 2ನೇ ಮನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 2ನೇ ಮನೆಯಲ್ಲಿರೋದು ಒಳ್ಳೆಯದು. ಧನಸ್ಥಾನ, ಕುಟುಂಬ ಸ್ಥಾನ, ನಗುಮುಖ, ಹಸನ್ಮುಖ, ದುಡ್ಡಿನ ಗಳಿಕೆ, ಗೌರವ ಇದೆಲ್ಲ ಇರುತ್ತೆ. ಬಟ್ ಕೇತು ಸಾರ ಇರೋದ್ರಿಂದ ಅಲ್ಲೊಂದು ಗಾಯ ಮಾಡಿ, ನೋವು ಮಾಡಿ, ಅಲ್ಲೊಂದು ಏನೋ ಒಂದು ಸಣ್ಣ ಬಾಧೆ. ಇವರೇನಾ, ನಮ್ಮವರೇನಾ, ಇಂಥದ್ದನ್ಬಿಟ್ರಲ್ಲ, ಬೊಗಳ್ಕೊಳ್ಳಿ ಆ ನಾಯಿ ಬಿಡಿ. ನಾವು ಅದ್ರ ಹಿಂದ್ಗಡೆ ಹೋಗೋದು ಬೇಡ, ಆ ಪ್ರಚೋದನೆಯ ಹಿಂದ್ಗಡೆ ಹೋಗೋದು ಬೇಡ. ಅಷ್ಟನ್ನ ನೆನಪಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ ಸಮಾಧಾನವಾಗಿರ್ತೀವಿ. ಮೀನು ಆಯ್ತು ಅಂದ್ರೆ ಒಂದು ವೈದಿಕ ಪುಸ್ತಕ, ಇವತ್ತು ಸುಂದರಕಾಂಡ ಸಣ್ಣದಾಗಿ ಒಂದು ಪಾರಾಯಣ, ಗುರುಚರಿತ್ರೆ ಪಾರಾಯಣ, ಬಾಲಕಾಂಡ ಪಾರಾಯಣ, ಭಾಗವತ ಪಾರಾಯಣ, ಮನಸ್ಸಿಗೆ ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.